On the Vinaya Purvaka request, please have your lunch on time. I'm sure all of you will be now you should be very hungry, I'm sure. It's already 1 o'clock. So we request all of you to please cater to your hunger. Then we will meet up. We will meet up again. You're all very eager to hear all of you all. We have few students also who wish to express themselves.
ಅಣ್ಣ ನಿಮಗೆ ಪ್ರಿನ್ಸಿಪಾಲರಾದಂತಹ ಸನ್ಮಾನ್ಯ ಶ್ರೀಯುತ ಜೀನ್ರಾಜ್ರವರು ಏನೋ ಮಂಕುತಿಮ್ಮ ಹೇಳಲೇ ಇಲ್ವಲ್ಲ, ನೀನು ಮಂಕುತಿಮ್ಮ ಆಗಿದೆಯಲ್ಲ ಅಂದರು. ನಾನು ಕರೆಯದಲೇ ಬರುವವನ ಅಂತ ಹೇಳಿದೆ. ತಿರ್ಗಿ ಅದಕ್ಕೇನೋ ಶುರು ಮಾಡಿದೆಯಲ್ಲ ಅಂತ ಹೇಳಿದ್ರು. ಈಗ ನಮ್ಮ ನವೀನ್ ಸಾಹೇಬರು ನಾನು ಪಾಠ ಮಾಡುವಾಗ ಒಂದು ನಶ್ಯದ್ದು ಏನೋ ಹೇಳಿದ್ನಂತೆ, ಅದು ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಇದು ಆ ಇಂಗ್ಲೀಷ್ ಪದಗಳು ಮರ್ತೋಗ್ಬಿಟ್ಟಿದೆ, ಅದನ್ನು ಹೇಳ್ತೀರಾ ಸರ್ ಅಂದರು. ಅದಕ್ಕಿಂತ ಹೆಚ್ಚಿನ ಆಗಬೇಕಾದ್ದೇನಿದೆ, ನಿಮ್ಮಗಳ ಆರೋಗ್ಯ ನನ್ನ ಆರೋಗ್ಯ, ನನ್ನ ಆರೋಗ್ಯ ನಿಮ್ಮ ಆರೋಗ್ಯ. ಆರೋಗ್ಯದ ಬಗ್ಗೆ ಒಂದೇ ಒಂದು ವಿಷಯ, ಈಟ್ ಲೆಸ್ ಲಿವ್ ಲಾಂಗ್, ಈಟ್ ಲೆಸ್ ಲಿವ್ ಲಾಂಗ್. ಎರಡನೇದು, ಯಾವಾಗಲೂ ಇವತ್ತು ಹೇಗೆ ನಗ್ನಗ್ತಾ ಇದ್ದೀರೋ ಹಾಗೇ ನಗ್ನಗ್ತಾ ಇರಬೇಕು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮೂರನೆಯದಾಗಿ ನಕ್ಕಿದ್ದಾಯಿತು, ಈಟ್ ಲೆಸ್ ಲಿವ್ ಲಾಂಗ್ ಆಯಿತು. ಈಗ ಆ ನೆಶ್ಯದ್ದು ಹೇಳಬೇಕು ಅಂತ ಅವರು ಸಾಹೇಬ್ರು ಹೇಳಿದ್ದಾರೆ. ಈಗಿನ ಇಂಗ್ಲೀಷ್ ನಿಮಗೆ ಗೊತ್ತಿದೆ, ಹೋದ್ಯಾ ತಂದ್ಯಾ ಬಿಟ್ಯಾ ಬರ್ತ್ಯಾ ಅಂತ ಇಂಗ್ಲೀಷು. ಇವನು ಜಾನ್ಸನ್ ಅಂತ ಒಬ್ಬ ಇದ್ದ, ಇಲ್ಲಿ ಇಂಗ್ಲೀಷ್ ಪ್ರೊಫೆಸರ್ಸ್ ಇದ್ದಾರೆ ಕೇಳಿ. ಅವನು ಹಿ ವಾಸ್ ಇನ್ ದಿ ಹ್ಯಾಬಿಟ್ ಆಫ್ ರೀಡಿಂಗ್ ಡಿಕ್ಷನರಿ. ನಾವು ತರಂಗ ಇನ್ನೂ ಇತ್ಯಾದಿಗಳು ಓದ್ದಂಗೆ ಅವನು ಹಿ ವಾಸ್ ರೀಡಿಂಗ್ ಡಿಕ್ಷನರಿ. ಅವನದು ಎಕ್ಸೆಂಟ್ರಿಸಿಟೀಸ್ ಬೇಕಾದಷ್ಟಿದೆ, ಅರ್ಥವಾಯ್ತಾ? ಹೀಗೆ ಒಂದು ಸಮಾರಂಭದಲ್ಲಿ ಇವರು ಜಾನ್ಸನ್ ಸಾಹೇಬರು, ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದೆ. ಹೀಗೆ ಯಾವುದೋ ಬರ್ತಾ ಜಾನ್ಸನ್ ಸಾಹೇಬ್ರು, ವಿಲ್ ಯು ಪ್ಲೀಸ್ ಅಲೋ ದಿ ಸಮಿಟ್ಸ್ ಆಫ್ ಮೈ ಡಿಜಿಟ್ಸ್ ಇನ್ ಟು ಯುವರ್ ಒಡರಫರಸ್ ಕನ್ಕ್ಯಾವಿಟಿ ಆ್ಯಂಡ್ ದೇರ್ ಬೈ ರೈಸ್ ದಿ ಪಲ್ವರೈಸ್ಡ್ ಆಟಮ್ಸ್ ಇನ್ ಟು ಬೈ ಡ್ಯಾಸಲ್ ಪ್ರೊಮ್ಯಾಂಟರಿ ಅಂದರು. ಆಮೇಲೆ ನವೀನ್ ಸಾಹೇಬರು ಅವ್ರು ಜಾನ್ಸನ್ ಹತ್ರ ಮಾತಾಡೋಕ್ಕೆ ಭಯ, ಸರ್ ಇಲ್ಲಿ ಬನ್ನಿ ಅಂದರು. ಏನಪ್ಪ ಅಂತ, ಅದು ಏನು ಹೇಳಿದ್ರು ಇನ್ನೊಂದು ಸಲ ಹೇಳ್ಸಿ ಸರ್ ಅಂತಂದರು. ಸರಿ, ತಿರ್ಗಾ ನಾನು ಜಾನ್ಸನ್ ಸಾಹೇಬ್ರನ್ನ ಕೇಳಿದೆ. ಎಗೈನ್ ಅವ್ರು ವಿಲ್ ಯು ಪ್ಲೀಸ್ ಅಲೋ ದಿ ಸಮಿಟ್ಸ್ ಆಫ್ ಮೈ ಡಿಜಿಟ್ಸ್ ಇನ್ ಟು ಯುವರ್ ಒಡರಫರಸ್ ಕನ್ಕ್ಯಾವಿಟಿ ಆ್ಯಂಡ್ ದೇರ್ ಬೈ ರೈಸ್ ದಿ ಪಲ್ವರೈಸ್ಡ್ ಐಟಮ್ಸ್ ಇನ್ ಟು ಬೈ ನ್ಯಾಸಲ್ ಪ್ರೊಮ್ಯಾಂಟರಿ ಅಂದರು. ಏನೂ ಅರ್ಥವೇ ಆಗಲಿಲ್ಲ. ಆಮೇಲೆ ನನ್ನೇ ಕೇಳಿದ್ರು, ಏನದ್ರ ಅರ್ಥ? ವಿಲ್ ಯು ಪ್ಲೀಸ್ ಅಲೋ ದಿ ಸಬ್ಮಿಟ್ಸ್ ಆಫ್ ಮೈ ಡಿಜಿಟ್ಸ್ ಇನ್ ಟು ಯುವರ್ ಒಡರಫರಸ್ ಕನ್ಕ್ಯಾವಿಟಿ. ನೆಶ್ಯಡ್ ಡಬ್ಬಿ ಇದಲ್ಲ ಅದು. ವಿಲ್ ಯು ಅಲೋಸ್ ದಿ ಸಬ್ಮಿಟ್ಸ್ ಆಫ್ ಮೈ ಡಿಜಿಟ್, ಈ ಎರಡು ಬೆರಳಲ್ಲಿ ತಾನೇ ನೆಶ್ಯ ತೊಗೊಳ್ಳೋದು. ಇನ್ ಟು ಯುವರ್ ಒಡರಫರಸ್ ಕ್ಯಾವಿಟಿ ಆ್ಯಂಡ್ ದೇರ್ ಬೈ ರೈಸ್ ದಿ ಪಲ್ವರೈಸ್ಡ್ ಆಟಮ್ಸ್ ಇನ್ ಟು ಮೈ ನ್ಯಾಸಲ್ ಪ್ರೊಮ್ಯಾಂಟರಿ ಅಂತ ಹೇಳೋದು. ಈಗಿನ ಮಕ್ಕಳು ಏನು ಹೇಳ್ತಾರೆ, ಗಿವ್ ಮಿ ಸ್ನಫ್ಯಾ ವಾಟ್ಯಾ ಅಂತ. ಹಾಗೆ ನಂತರ ನನ್ನ ಒಂದು ಮೆಸೇಜು ಹಾಗೂ ಇವರುಗಳ ಪರವಾಗಿ ನಾನು ಹೇಳ್ತೀನಿ, ಯಾವ ಜನ್ಮದ ಋಣವೋ ಆವ ಕರ್ಮದ ಕಣವೋ ಮಾವಾಗಿ ಬೇವಾಗಿ ಸಂಸಾರ ವರದಿ ಜೀವ ಕಿಂಟಿಪವು ಮಾದಕದ ರಸಪಾನಗಳ ಭಾವಜ್ವರಂಗಳವು ಮಂಕುತಿಮ್ಮ. ಏನು ಪುಣ್ಯ ಮಾಡಿದೀವೋ ಏನು ಗೊತ್ತಿಲ್ಲ. ನೀವೆಲ್ಲರೂ ಸೇರಿ ನಮ್ಮಗಳನ್ನ ಆವಾಗ ಏನು ಹೇಳ್ಕೊಟ್ವೋ ಏನು ಬಿಟ್ವೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಹೇಳೋದಾದ್ರೆ ಅದು ಏನು ಮ್ಯಾಥಮೆಟಿಕ್ಸ್ ಹೇಳೋನೋ ಏನು ಬಿಟ್ಟನೋ ನನಗೆ ಗೊತ್ತಿಲ್ಲ. ಆದರೆ ನೀವು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರತಿಯೊಬ್ಬರ ಮನೆಗೂ ಹೋಗಿ ವಾಹನವನ್ನು ಕಳಿಸಿ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ನಮಗೆ ಸತ್ಕಾರ ಸನ್ಮಾನ ಮಾಡಿರ್ತಕ್ಕಂಥದ್ದು, ಅದನ್ನು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮೌಂಟ್ ಎವರೆಸ್ಟ್ ಅದಕ್ಕಿಂತ ಇನ್ನೂ ಯಾವುದಾದ್ರೂ ಎತ್ತರ ಇದ್ದರೆ ಅಷ್ಟು ಮಾಡಿದ್ದೀರ. ಆ ಶ್ರಮದ ಹಿಂಗೆ ಒಬ್ಬ ಟೀಚರ್ ಹೇಳಿದ್ರು, ತುಂಬ ಕಷ್ಟಪಟ್ಟಿದ್ದೀರ, ತುಂಬ ಕಷ್ಟ. ಯಾಕೆಂತಂದರೆ ಒಂದು 4 ಜನ ಸೇರಿಸೋದೇ ಕಷ್ಟ ಸ್ವಾಮಿ. ನಾನು ಮಕ್ಕಳ ಕೂಟದಲ್ಲಿ ಇದ್ದೀನಿ, ಅಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ. ಅಲ್ಲೂ ಈಗ ನಾನು ಹೋಯ್ತು ಅಂತಂದರೆ ಎಲ್ಲರೂ ಸೇರ್ತಾರೆ. ಅದಕ್ಕೆ ಈ ರಾಜಕಾರಣಿಗಳು ಜನ ಸೇರಲ್ಲ ಅಂತ ದುಡ್ಡು ಕೊಟ್ಟು ಹೋಗಲ್ಲ, ಲಾರಿಯಲ್ಲಿ ತುಂಬ್ಕೊಂಬರ್ತಾರೆ, ಅರ್ಥವಾಯ್ತಾ? ಆದರೆ ನೀವು ಯು ಆರ್ ರಿಯಲಿ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್, ಫಿಗರೇಟಿವ್, ಫರ್ಬಿಶ್. ಸೊ ನಂತರ 4ನೇದಾಗಿ ಆದಷ್ಟು ಪ್ರೀತಿಯಿಂದ
ಆದಷ್ಟು ರೀತಿಯಲ್ಲಿ ಆದಷ್ಟು ಜನರಿಗೆ ಆದಷ್ಟು ಬಾರಿ ಆದಷ್ಟು ದಿನ ಒಳ್ಳೆಯದನ್ನು ಮಾಡುತ್ತೀರಿ. ಅದರಿಂದ ಅದಕ್ಕಿಂತ ಇನ್ಯಾವುದೂ ಇಲ್ಲ. ನಂತರ all of us have come down to this universe with a return ticket, and all of us are living not by choices but by chances. As long as we are going to be here, we have to serve the community, organization and people. By doing so, we will be paying the rent to the great Almighty. Suppose we do not serve the community, organization and people, we will not be paying the rent to the great Almighty, and at the same time we do not know whether that invisible person questions us or not. All of us have come down to this universe with a return ticket. ನಿಮ್ಮ ಆಶೀರ್ವಾದ ಅಂತಲೇ ಅಂತೀನಿ. ನೀವು ಮಕ್ಕಳಿರ್ಬೋದು, ಆದರೂ ಕೂಡ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ನೆನಪಿದಲ್ಲ, ಆ ನೆನಪಿನಿಂದ ನಾನು ಇನ್ನೂ ಬದುಕಿದ್ದೀನಿ. ಅರ್ಥವಾಯ್ತು? ಯಾವತ್ತು ಬರುತ್ತೋ ಟಿಕೆಟ್ ಗೊತ್ತಿಲ್ಲ. ಆಲ್ ಆಫ್ ಅಸ್ ಹ್ಯಾವ್ ಕಮ್ ಡೌನ್ ಟು ದಿಸ್ ವಿತ್ ಎ ರಿಟರ್ನ್ ಟಿಕೆಟ್, ಆ್ಯಂಡ್ ಆಲ್ ಆಫ್ ಅಸ್ ಆರ್ ಲಿವಿಂಗ್ ನಾಟ್ ಬೈ ಚಾಯ್ಸಸ್ ಬಟ್ ಬೈ ಚಾನ್ಸ್. ನಾನು ಇಷ್ಟು ದಿನ ಇರೋದು ಅದು ಚಾನ್ಸ್, ಆ ಭಗವಂತನ ಅನುಗ್ರಹ. ಸೊ ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ಗೋಯಿಂಗ್ ಟು ಬಿ ಹಿಯರ್, ಎಲ್ಲಿವರೆಗೂ ಇರ್ತೀವೋ, ನೀವು ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದರೆ, ಒಬ್ಬರು ಸಿಕ್ಕಿದ್ರು ಆಯುರ್ವೇದಿಕ್ ಡಾಕ್ಟ್ರು ಅಂದಿದ ತಕ್ಷಣ ನನಗೆ ಬೆನ್ನೋವು ಸರ್ ಅಂತಂದೆ. ಆಯಿತಾ? ಯಾಕೆಂದರೆ ಕುದುರೆ ಕಂಡ್ರೆ ಕಾಲು ನೋವು ಅಂದಂಗೆ ಡಾಕ್ಟ್ರು ಅಂದಿದ ತಕ್ಷಣ ನಮ್ಗೆ ಏನೇನೋ ನೋವುಗಳು ಶುರು. ಇಲ್ಲ, ಮೊದಲು ಇದೆ ನೋವು, ಅರ್ಥವಾಯ್ತಾ? ಆದರೂ ಕೂಡ ಹಾಗೆ ನೀವು ಅನೇಕ ಹುದ್ದೆಗಳಲ್ಲಿದ್ದೀರಾ. ಆದಷ್ಟು ಜನರಿಗೆ ಆದಷ್ಟು ಪ್ರೀತಿಯಿಂದ ಆದಷ್ಟು ರೀತಿಯಲ್ಲಿ ಆದಷ್ಟು ಬಾರಿ ಆದಷ್ಟು ದಿನ ಒಳ್ಳೆಯದನ್ನು ಮಾಡಿ. ಆ ಒಳ್ಳೆಯದು ಮಾಡಿತ್ತು ಅಂತಂದರೆ ಅದು ಅಸೆಟ್. ಇವತ್ತಲ್ಲ ನಾಳೆ ಬರುತ್ತೆ. ಇವತ್ತು ನಾನು ನಿಮಗೆ ಸಹಾಯ ಮಾಡಿದರೆ ನೀವೇ ನನಗೆ ಮಾಡಬೇಕಾದಿಲ್ಲ, ಆ ಮೇಡಮ್ನವರು ಸಹಾಯ ಮಾಡ್ತಾರೆ. ಹಾಗಾಗಿ ಅದನ್ನು ತಾವು, ಇದು ನನ್ನ ಮೆಸೇಜು. ಮತ್ತು ನಿಮಗೆ ಹೇಗೆ ವಂದನೆಗಳನ್ನು ಅರ್ಪಿಸಬೇಕೋ ಗೊತ್ತಿಲ್ಲ. ಸೊ ಹಾಗಾಗಿ ಆಶೀರ್ವಚನ ಅಂತ ಕೇಳಿದ್ರು. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯ ಏವ ಇಂದ್ರಿಯ ಪ್ರತಿಷ್ಠತಿ. ಮನೋವಾಂಛಿತ ಪ್ರಾಪ್ತಿರಸ್ತು, ಆರೋಗ್ಯ ಪ್ರಾಪ್ತಿರಸ್ತು, ಇಷ್ಟ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲೀ ಭವ. ದೀರ್ಘಾಯುಷ್ಮಾನ್ ಭವ ಅಂದಮೇಲೆ ಅದು ಇನ್ನು ದೀರ್ಘ ಸುಮಂಗಲೀ ಭವ ಹಾಗೂ ದೀರ್ಘ ಸುಮಂಗಲೀ ಭವ. ಯಾಕೆ ಅಂತಂತಂದರೆ, ಮತ್ತೊಂದು ಶೇಕ್ಸ್ಪಿಯರ್ ಹೇಳಿರೋದು, ಪ್ರೊಫೆಸರ್ ಇಲ್ಲಿದ್ದಾರೆ. ಶೇಕ್ಸ್ಪಿಯರ್ ಏನು ಹೇಳಿದ್ದಾರೆ ಅಂದರೆ, ದೋಸ್ ಹೂ ಡು ನಾಟ್ ರೆಸ್ಪೆಕ್ಟ್ ಎ ವುಮನ್ ದೇ ಕೆನಾಟ್ ರೆಸ್ಪೆಕ್ಟ್ ಎನಿಬಡಿ ಬಿಕಾಸ್ ಇಟ್ ಈಸ್ ಫ್ರಮ್ ವುಮನ್ ಯು ಹ್ಯಾವ್ ಕಮ್. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳು ಇನ್ನೂ ಇರಲಿಕ್ಕೆ ಸಾಧ್ಯ ಇಲ್ಲ, ನೀವು ಅರ್ಥವಾಯ್ತಾ? ಸೊ ಅವರಿಗೆ ಲೇಡೀಸ್ ಫಸ್ಟ್, ಲೇಡೀಸ್ ಅದು ಇದೆ, ಅದರದ್ದು ಬಗ್ಗೆ ಬೇಡ ನನಗೆ, ಮೈನಸ್ ಪಾಯಿಂಟ್ಸ್ ಬೇಡ. ಐ ವಿಲ್ ಟೇಕ್ ಓನ್ಲಿ ದ ಪ್ಲಸ್ ಪಾಯಿಂಟ್ಸ್. ಅರ್ಥವಾಯ್ತಾ? ಸೊ ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್. ಅರ್ಥವಾಯ್ತಾ? ಯಾಕೆ ಅಂತಂತಂದರೆ ಅವರಿಂದ ನಾವು, ನಮ್ಮಿಂದ ಅಲ್ಲ. ಆಮೇಲೆ ಅದ್ರ ಬೇರೆ ತಿರ್ಗ ನೀವು ಬಯಾಲಜಿ ಎಲ್ಲ ಹೇಳಬೇಡಿ. ಅರ್ಥವಾಯ್ತಾ? ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಯಾರನ್ನೇ ಕಂಡ್ರೂ ಕೂಡ ರೆಸ್ಪೆಕ್ಟ್. ಸೊ ಇದು ಮಾಡ್ತು ಅಂತಂದರೆ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿ ಮಂಕುತಿಮ್ಮ ಅಂತ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಿಮ್ಮಗಳಿಗೆ ನಾನು ಹಂಗೂ ಮ್ಯಾಥಮೆಟಿಕ್ಸ್ ಟೀಚರೇ, ಥ್ಯಾಂಕ್ಸ್ ಟು ದಿ ಪವರ್ ಆಫ್ ಇನ್ಫಿನಿಟಿ, ಅದಕ್ಕೆ ಲೆಕ್ಕ ಇಲ್ಲ. ಎಲ್ಲರಿಗಮಿಗ ನಮೋ ಬಂಧುಗಳೇ ಬಾಗಿಗಳೇ, ಉಲ್ಲಾಸವಿತ್ತವರೆ ಮನವ ತೊಳೆದವರೆ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೆ, ಕೊಳ್ಳಿರಿ ನಮ್ಮ ಮನೆನು ಮಂಕುತಿಮ್ಮ, ಕೊಳ್ಳಿರಿ ನಮ್ಮ ಮನೆನು ಮಂಕುತಿಮ್ಮ. ಯಾಕೆಂದರೆ ನವೀನ್ ಸಾಹೇಬರು ಹೇಳ್ತೀರ, ನೀವು ಕೇಳಿದ್ರೆ ಹೇಳ್ತೀನಿ, ಕೇಳದೇ ಇದ್ದರೆ ನಾನು ಹೇಗೆ ಹೇಳಲರಿಯನು ನಾನು, ಹೇಳೆನಲು ಹೇಳಿದೆನು, ಭಾಳ ಲೋಚನನ ಶರಣರ ಹಾಳಾಗಿ ಹೇಳಿದನು, ಕೇಳಿರಿ ನನ್ನ ಮಕ್ಕಳೇ. ಹಾಗೂ ಈಗ ಇಂದು ನೀವು ಪೇರೆಂಟ್ಸ್ ಆಗಿದ್ದೀರಾ, ಇದೇ ವಿಶ್ವಾಸ ಇರಲಿ. ಮೇಷ್ಟ್ರನ್ನ ಕಂಡಾಗ ಇಷ್ಟೊಂದು ಇಂತಹ ವಿದ್ಯಾರ್ಥಿಗಳು ನನ್ನ ಜೀವಮಾನದಲ್ಲಿ ನೋಡಿಲ್ಲ. ಹಾಗೂ ನಮ್ಮ ಸ್ನೇಹಿತರುಗಳು ಕೂಡ ಅದೇ ಮಾತಾಡಿಕೊಂಡ್ರು. ನಿಜವಾಗಿ ಯು ಆರ್ ರಿಯಲಿ ಫ್ಯಾಂಟಾಸ್ಟಿಕ್. ಸೊ
gloriously glorified, gloriously glorify, gorgeous, garrulous, glamorous, grandeur, golden, glittering, glorious. ನೀವು ನಮ್ಮ ಮಕ್ಕಳು, ಯು ಆರ್ ಆಲ್ ಕೂಲ್, ಕರೇಜಿಯಸ್, conducive, consistent and comprehensive, and all of you are bright, brilliant, beautiful and brave. Thank you very much. Thank you very much. ಆದರಣೀಯ ಸಹೋದ್ಯೋಗಿ ನಿವೃತ್ತ ಮಿತ್ರರೇ, 1992ರ SSLC ಬ್ಯಾಚಿನ ವಿದ್ಯಾರ್ಥಿಗಳೇ, ಒಂದು 2-3 ವಿಷಯ ಮಾತ್ರ ನಾನು ಹೇಳಬೇಕು ಅಂತ ನನಗನ್ಸುತ್ತೆ. 25 ವರ್ಷಗಳ ತರುವಾಯ SSLC ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಪ್ರೈಮರಿ, ಹೈಸ್ಕೂಲ್ನಲ್ಲಿ ಪಾಠ ಮಾಡಿದಂಥ ಉಪಾಧ್ಯಾಯರನ್ನು ಕರೆದು ನೀವು ಗೌರವಿಸ್ತಾ ಇರೋದನ್ನು ನೋಡಿದ್ರೆ ಒಂದು ರೀತಿ ಸಂತೋಷ ಆಗುತ್ತೆ. 25 ವರ್ಷಗಳು ಅಂದರೆ ಜೀವನದಲ್ಲಿ ಅದು ಕಡಿಮೆ ವರ್ಷಗಳಲ್ಲ. ಒಬ್ಬ ಮನುಷ್ಯನ ಜೀವನದ ಸ್ವಲ್ಪ ಹೆಚ್ಚು ಕಡಿಮೆ ಕಾಲುವಾಗ. ಇತ್ತೀಚಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಏನಾದರೂ ನೀವು ತಗೊಂಡ್ರೆ, ಸಾಮಾನ್ಯವಾಗಿ ಮನುಷ್ಯರು 100 ವರ್ಷದವರೆಗೂ ಬಾಳ್ತಾ ಇದ್ದಾರೆ. 100ರ ಒಳಗಡೆ ಯಾರಾದರೂ ತೀರ್ಕೊಂಡಿದ್ದಾರೆ ಅಂದರೆ ಬೇರೆ ಏನಾದರೂ ಕಾರಣಗಳಿರುತ್ತೆ. ಅಚಾನಕ್ಕಾಗಿ ಆಕ್ಸಿಡೆಂಟ್ಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ದುರ್ಲಭರಾದಂಥ ರೋಗ ಬಂದಿರ್ಬೋದು. ಅಂಥ ಸಂದರ್ಭದಲ್ಲಿ ಮಾತ್ರ ಸಾವು ಅನ್ನೋದು ಹತ್ರ ಬಂದಿರುತ್ತೆ. ಈ 25 ವರ್ಷಗಳು ಏನಾಗಿರ್ಬೋದು ಅಂತ ನೀವು ಅಂದ್ಕೊಂಡಾಗ ಒಂದು ರೀತಿಯ ಲೆಕ್ಕಾಚಾರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, SSLC ಆದಮೇಲೆ 2 ವರ್ಷ PUC, ಇಂಜಿನಿಯರಿಂಗ್ ಹೋದರೆ ಆಮೇಲೆ 4 ವರ್ಷ, ಮೆಡಿಕಲ್ ಏನಾದರೂ ಹೋದರೆ ಆಮೇಲೆ 5 ವರ್ಷ, ಡಿಗ್ರಿಗೆ ಹೋದರೆ 3 ವರ್ಷ ಡಿಗ್ರಿ ಮತ್ತು 2 ವರ್ಷ PG ಕೋರ್ಸು. ಇದೆಲ್ಲ ಆದಮೇಲೆ ನಿಮ್ಮದೇ ಆದಂಥ ಒಂದು ಸಂಸಾರವನ್ನು ಸ್ಥಾಪನೆ ಮಾಡಿಕೊಂಡು ಮಕ್ಕಳನ್ನು ಪಡ್ಕೊಂಡು ಒಂದು ಕಡೆ ದುಡಿತಾ ಇರಬೇಕು, ಇನ್ನೊಂದು ಕಡೆ ಸಂಸಾರದ ಕಡೆ ಗಮನ ಕೊಡ್ತಾ ಇರಬೇಕು. ಇವೆರಡರ ನಡುವೆ ಒಂದು 2 ಅಂಶಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿದ್ರೆ ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಈ ಸಲ ZTVನಲ್ಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಶುರುವಾದ ದಿನ ಅವರು ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಆ ರೀತಿ ವಯಸ್ಸಾದಂಥ ಒಬ್ಬ ಮುದುಕಿ ಬಂದರು. ಶಿ ವಾಸ್ ಅಲೌಡ್ ಟು ಸಿಂಗ್ ಎ ಸಾಂಗ್. ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಆಯಮ್ಮ ಅರ್ಧ ಕನ್ನಡ ಅರ್ಧ ತಮಿಳಲ್ಲಿ ಮಾತಾಡ್ಕೊಂಡು ಏನು ಹೇಳ್ತಾರೆ ಅಂದರೆ, ನನ್ನ ಮಗ ದೊಡ್ಡ ಸೂಪರ್ಡೆಂಟ್ ಆಗಿದ್ದಾನೆ, ಇಂಥ ಆಫೀಸಲ್ಲಿ ಆಫೀಸ್ ಹೆಸರು ಹೇಳೋಕ್ಕೂ ಬರಲಿಲ್ಲ ಅವ್ರಿಗೆ, ಮಕ್ಕಳೆಲ್ಲ ತುಂಬ ಚೆನ್ನಾಗಿದ್ದಾರೆ, ನನ್ನನ್ನು ಒಂದು ಹಾಸ್ಟೆಲಲ್ಲಿ ಬಿಟ್ಬಿಟ್ಟಿದ್ದಾರೆ, ಹಾಸ್ಟೆಲಲ್ಲಿರೋ ಯಾರೋ ಬಂದು ನನಗೆ ಈ ಥರ ಇದಿದೆಯಮ್ಮ ಹೋಗು ಅಂತ ಹೇಳಿದ್ರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತೇಳಿ ಹೇಳಿದಾಗ ನನಗಂತೂ ಕಣ್ಣಲ್ಲಿ ನೀರು ಬಂತು. ಪರಿಸ್ಥಿತಿ ಏನಪ್ಪ ಅಂದರೆ, ಮಕ್ಕಳು ಉತ್ತಮ ಅಧಿಕಾರದಲ್ಲಿ ಇದ್ದರೂ ಸಹ ತಂದೆ ತಾಯಿಗಳನ್ನು ಯಾವ ರೀತಿ ನೋಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಯು ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ಎಪಿಸೋಡಿಂದ ಆಯಮ್ಮ ಕಂಡಿಲ್ಲ. ಹಿಂದೆ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ದೊಡ್ಡ ಅಧಿಕಾರದಲ್ಲಿರುವಂಥ ಜನಗಳ ಬಗ್ಗೆ ಟಿ ವಿನಲ್ಲಾಗಲಿ ಮತ್ತೊಂದು ಇನ್ನೊಂದಾಗಲಿ ಮಾತಾಡಿದಾಗ ಅವ್ರಿಗೆ ಅವಮಾನ ಆಗುತ್ತೆ. ಏನೋ ಆಗಿರ್ಬೋದು, ಆಯಮ್ಮ ಬಂದಿಲ್ಲ. ಅಂತೂ ಆಯಮ್ಮ ಅಲ್ಲಿ ಮಾತಾಡಿದ ರೀತಿ ನೋಡಿದ್ರೆ ತುಂಬ ಸತ್ಯ ಇತ್ತು. ನೀವು 2ನೇ ಹಂತಕ್ಕೆ ಬಂದಿದ್ದೀರಿ, ಮಕ್ಕಳನ್ನು ಪಡ್ಕೊಂಡಿದ್ದೀರಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತೀರಿ. ಪ್ರೊಫೆಷನಲ್ಲಿ ಯು ವಿಲ್ ಟ್ರೈ ಟು ಅಚೀವ್ ಯುವರ್ ಗೋಲ್ಸ್ ಆ್ಯಂಡ್ ಯು ವಿಲ್ ಸಿ ದಟ್ ಟು ಗೆಟ್ ಪ್ರಮೋಷನ್ಸ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಬರೀ ವರ್ಕರ್ ಆಗಿದ್ದವನು ಲೀಡರ್ ಆಗೋದು, ಆಮೇಲೆ ಇನ್ನೂ ದೊಡ್ಡ ಗುಂಪಿನಲ್ಲಿ ಏನು ಹೇಳ್ತಾರೆ ಆ ರೀತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ. ಪ್ರತಿಯೊಂದು ವರ್ಷ ದಾಟದಂತೆ
ಸಂಬಳ ಜಾಸ್ತಿ ಆಗ್ತಾ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ, ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಫ್ಯಾಮಿಲಿ ಕಡೆ ಗಮನ ಕೊಡೋದು ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿರುವಂಥ ನಾವು, ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಈಚ್ ಆ್ಯಂಡ್ ಎವರಿ ಒನ್ ಆಫ್ ಯು, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ 2 ಇಂಪಾರ್ಟೆಂಟ್ ಥಿಂಗ್ಸ್. 1, see that your family will go in right track. ನಿಮ್ಮ ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಗಂಡಸು ಕೆಲಸಕ್ಕೆ ಹೋದರೆ ಹೆಂಡತಿ ಆಗ್ಬೋದು, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋದಾಗ ತುಂಬ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ. ಇದ್ರ ಜೊತೆಗೆ ತಂದೆ ತಾಯಿಗಳ ಕಡೆ ಗಮನ ಕೊಡೋದು ನಿಮ್ಮ ತುಂಬ ಮುಖ್ಯವಾದಂಥ ಒಂದು ಕಾರ್ಯ. ಹೆಗಡೆಯವರು ಮಾತಾಡ್ತಾ ಹೇಳಿದ್ರು, ಮನುಷ್ಯನ ಋಣಗಳು ಏನೇನಿರುತ್ತೆ ತೀರಿಸೋದು ಅಂತ, ಅದರಲ್ಲಿ ಇದೊಂದಾಗುತ್ತೆ. ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಬೆಳೆದಂಥ ಮಕ್ಕಳು ನಮ್ಮ ಪಾಡಿಗೆ ನಾವಿರ್ತೀವಿ. ಕನ್ನಡದಲ್ಲಿ ಒಂದು ಪದ್ಯ ಇದೆ, ರೆಕ್ಕೆ ಬಲತಿಹ ಮರಿಯ ಗೂಡಿಂದ ಅಮ್ಮ ತಾಯಿವಕ್ಕೆ ಹಕ್ಕೆಯಂ ಕೆಳಗೆಳೆದು ಹಾರುವುದ ಕಲಿಸಿದಂತೆ. ಗೂಡಲ್ಲಿರುವಂಥ ಅಮ್ಮ ಮಗುನ ಹೊರಗೆ ಹಾಕ್ಬಿಡುತ್ತೆ, ಯು ಕ್ಯಾನ್ ಫ್ಲೈ ಗೋ. ಆದರೆ ಮನುಷ್ಯರು ಆ ಥರ ಅಲ್ಲ. ನಮ್ಮಲ್ಲಿ ಒಂದು ಬಾಂಧವ್ಯ ಇದೆ, ಸಂಬಂಧ ಇದೆ, ರಕ್ತ ಸಂಬಂಧ ಇದೆ, ತಂದೆ ತಾಯಿ ಎಂಬ ಭಕ್ತಿ ಭಯ ಇವೆಲ್ಲ ಇದೆ. ಇದೆಲ್ಲ ಇದ್ದಾಗ ನಿಮ್ಮ ಜವಾಬ್ದಾರಿ ಈ ಹಂತದಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ಒಂಚೂರು ಗಮನಿಸ್ಬೇಕು. ಫಾರಿನ್ನಲ್ಲಿರುವಂಥ ಮಕ್ಕಳೇನು ಮಾಡ್ತಾರೆ, ಅತ್ತೆನೋ ಅಥವಾ ಅಮ್ಮನ್ನ ಕರ್ಕೊಂಡೋಗೋದು ಬಾಣಂತಿತನ ಮಾಡೋಕ್ಕೆ. ಸುಮ್ಮನೆ ಇದ್ದಾಗ ನಾನು ಇಲ್ಲಿದ್ದೀನಮ್ಮ ಬಾ ಇಲ್ಲಿ ಬಂದು ನೋಡು ಅಂತ ಯಾರು ಕರೆಯೋದಿಲ್ಲ, ಕರೆಯೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಯಾವ ರೀತಿ ನಾವು ಮುಂದಕ್ಕೆ ಹೋಗಬೇಕು, ಐ ಥಿಂಕ್ ದಿಸ್ ಈಸ್ ದ ನೀಡ್ ಆಫ್ ದಿ ಅವರ್. ಪ್ಲೀಸ್ ರಿಮೆಂಬರ್, ತರಗತಿಯಲ್ಲಿ ಪಾಠ ಮಾಡಿರ್ಬೋದು, ಕನ್ನಡ ಮಾಡಿದ್ದೀನಿ, ನಾನು ಕನ್ನಡ ಪಾಠ ಹೇಳಿದ್ದೀನಿ, ಆದರೆ ಇದು ಕನ್ನಡ ಪಾಠ ಅಲ್ಲ. ಜೀವನದಲ್ಲಿ ಈ ಹಂತದಲ್ಲಿ ನಿಮಗೇನು ಬೇಕು, ನಮ್ಗೆ ಸಂತೋಷ ಆಗುತ್ತೆ. ಕೆಲವರು ಮೇಸ್ಟ್ರುಗಳಾಗಿರೋರು, ಕೆಲವರು MNCಯಲ್ಲಿ ಕೆಲಸ ಮಾಡ್ತಾ ಇರೋರು, ಕೆಲವರು ಇಂಜಿನಿಯರ್ಗಳಾಗಿರೋದು. ಆಸ್ಟ್ರೇಲಿಯಾದಿಂದ ಬಂದಿದ್ದೀನಿ ಅಂತ ಈತನ ಹೇಳಿದ್ದು. ಕಲ್ಪನಾ ಮೇಡಮ್ ನೋಡಿ ಇಲ್ಲಿದ್ದಾರೆ, ಆಸ್ಟ್ರೇಲಿಯಾ ಹುಡುಗ, ಅವ್ರು ಹೋಗ್ತಾರಂತೆ, ಅವ್ರಿಗೆ ಸ್ವಲ್ಪ ನೀವು ಗೈಡೆನ್ಸ್ ಕೊಡಿ. ಆಮೇಲೆ ಸಂಬಂಧ ನೋಡ್ತಾ ಇದ್ದೀರಾ? ಇನ್ನೊಂದು, ನಾನು ಇಲ್ಲಿದ್ದಾಗ ತಮಾಷೆ ಮಾಡ್ತಿದ್ದೆ NPR ಜೊತೆ ಮಾತಾಡ್ತಾ, ಫಾರಿನ್ ನಾವೆಲ್ಲಿ ನೋಡ್ತೀವಿ ಸರ್, ಬರೀ ಮ್ಯಾಪಲ್ಲೇ ನೋಡೋದು ಅಂತ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಮಗಳು ಅಳಿಯ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದ್ರಿಂದ 2 ಸಲ ಅಲ್ಲಿ ಹೋಗಿ ಬಂದೆ. ಅಲ್ಲಿನ ವಾತಾವರಣ ಇಲ್ಲಿನ ವಾತಾವರಣಕ್ಕೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿನ ಪರಿಸ್ಥಿತಿನೇ ಬೇರೆ, ಇಲ್ಲಿ ನಮ್ಮ ರೀತಿಯಲ್ಲಿ ನಾವಿರ್ತೀವಿ. ಇದನ್ನು ನಮ್ಮ ತನ ಕನ್ನಡಿಗರ ತನ ಕನ್ನಡಿಗರಲ್ಲಿರುತ್ತೆ. ನಾವು ಯಾರ ಜೊತೆನೂ ಗಲಾಟೆ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾರಿಗೂ ನಾವು ಅನ್ಯಾಯ ಮಾಡೋದಕ್ಕೆ ಹೋಗಲ್ಲ, ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗಲ್ಲ. ಆದರೆ ಅವರೇನಾದರೂ ನಮ್ಮ ಮೇಲೆ ಬಿದ್ದರೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಗ ವಿಪರೀತಂ ಮಾಧವನೀತನ್ ಪೆರನಲ್ಲ. ಇದು 7ನೇ ಶತಮಾನದಲ್ಲಿ ಕಪ್ಪೆಯ ಅರಬಟ್ಟ ಅನ್ನೋನು ಬರೆದಂಥ ಶಾಸನ. ಸಾಧುಗಳಿಗೆ ಸಾಧು ಸ್ವಭಾವದ ಜನ, ಒಳ್ಳೆಯವ್ರಿಗೆ ಒಳ್ಳೆಯವರು ಅಂತ ಅರ್ಥ ಅಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಬೆಳೀತಾ ಇದ್ದೀವಿ? ಭಾರತನ ಕಂಡ್ರೆ ಎಲ್ಲರೂ ಈ ಕಡೆ ಗಮನ ಕೊಡ್ತಾ ಇದ್ದಾರಂತೆ. ನಮ್ಮ ಗೌರ್ಮೆಂಟು ಹಾಗೆ ಮಾಡ್ತಾ ಇದೆ. ಮೋದಿ ಹೊರಗಡೆ ಹೋದಾಗ ಯಾವ ರೀತಿ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ಲೀಡರ್ಗಳು ಇದು ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆ ಪೇಪರಲ್ಲಿದೆ, ಸರ್ಕಾರ ಮತ್ತು ಪ್ರಧಾನಿಗಳನ್ನು ದೇಶದಲ್ಲಿ ಯಾವ ರೀತಿ ಮೆಚ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಇಂಡಿಯಾ ಟಾಪಲ್ಲಿರೋದನ್ನು ನಾವು ಕಾಣ್ತೀವಿ. ರಾಜಕೀಯ ಬೇಡ ನಮಗೆ, ನಮ್ಮ ಸ್ಥಿತಿಗತಿಗಳೇನು ಇದ್ರ ಕಡೆ ಯೋಚನೆ ಮಾಡಿಕೊಂಡು ಕೈ ತುಂಬ ಸಂಬಳ ಬರ್ತಾ ಇರೋರು ನೀವಿನ್ನೂ ಜಾಸ್ತಿ ಸಂಪಾದನೆ ಪಡಿ, ಏನು ತೊಂದರೆ ಇಲ್ಲ. ನಾನು ಧೈರ್ಯವಾಗಿ ಹೇಳ್ಕೊಳ್ತೀನಿ, ವೆನ್ ಐ ಡ್ರಾ ಮೈ ಲಾಸ್ಟ್ ಸ್ಯಾಲ್ರಿ, ಮೈ ಸನ್ ಹ್ಯಾಸ್ ಡ್ರಾನ್ ಈಸ್ ಫಸ್ಟ್ ಸ್ಯಾಲ್ರಿ, ಇಟ್ ಈಸ್ ಗ್ರೇಟರ್ ದ್ಯಾನ್ ಮೈ ಸ್ಯಾಲ್ರಿ. ನನ್ನ ಸಂಬಳಕ್ಕಿಂತಲೂ 2 ಜಾಸ್ತಿ ಸಂಬಳ. ನಾನು ರಿಟೈರ್ಡ್ ಆದ ದಿನ ನನ್ನ ಮಗ ಮೊದಲನೇ ಸಂಬಳ ತಗೊಂಡಿದ್ದೆ. ಇದು ಅದೃಷ್ಟ. ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಇನ್ನು ಕೆಲವ್ರಿಗೆ ತುಂಬ ಒದ್ದಾಡ್ತಾರೆ. ಯು ಹ್ಯಾವ್ ಟು ಪ್ಲಾನ್ ನಿಮ್ಮ ಫ್ಯಾಮಿಲಿ ಹೇಗೆ ಹೋಗಬೇಕು, ಏನು ಮಾಡಬೇಕು, ಸಾಧ್ಯವಾದಷ್ಟು ಒಂದಷ್ಟನ್ನು ಕೂಡಿಟ್ಕೊಳ್ಳಿ. ನಾಳೆ ದಿನಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಐ ಥಿಂಕ್ ಈ ದಿಸೆಯಲ್ಲಿ ನೀವು ಹೋದಾಗ ನಗನಗ್ತಾನೆ ಇರಬೇಕು. ಒಂದೊಂದು ಸಲ ಮಲ್ಲೇಶ್ವರಂಗೆ ಸಾಯಂಕಾಲ ಬಂದಾಗ BEL ಕೆಲಸ ಮಾಡಿ ರಿಟೈರ್ಡ್ ಆಗಿರೋರು ಕೆಲವರು ಸಿಗ್ತಾರೆ.
ಅವ್ರು ನೋಡಿದ್ರೆ ನನಗೆ ಅಯ್ಯೋ ಅಂತ ಅನಿಸುತ್ತೆ. ಯು ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ಮನುಷ್ಯನಿಗೆ, ಒಬ್ಬ ಎಂಪ್ಲಾಯಿಗೆ ನಾನೇ ಕರ್ಕೊಂಡೋಗಿ ಸರ್ ಬನ್ನಿ ತಿಂಡಿ ತಿನ್ನಿ ಅಂತ ಕೊಡಿಸಿದ್ದೆ. ತಿಂಡಿ ಕೊಡಿಸಿದ್ಮೇಲೆ ಕೇಳಿದೆ, ಏನು ಸರ್ ಹೇಗಿದ್ದೀರಿ ಅಂತ. ಏನು ಮಾಡಲಿ ನೋಡಿ, ನನ್ನ ಮಗ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅವ್ರ ಮಗನೂ ನನ್ನ ಶಿಷ್ಯನೇ, ನಾವು ಹುಡುಗರಿಗೆ ಸರಿಯಾಗಿ ಕಲಿಸಿಲ್ಲ ಅಂತ ಅಂದ್ಕೊಂಡೆ. ಇಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಲ್ಲೇ ನೀವು ಹೇಗೆ ಮುಂದಕ್ಕೆ ಹೋಗ್ತೀರಿ ಅನ್ನೋದು ಸ್ವಲ್ಪ ಗಮನಿಸಿ. ಆ ಥರ ಪಡಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ತಾಳ್ಮೆ ಇರಲಿ, ನಾಜೂಕಾಗಿ ಕೆಲಸ ಮಾಡಿ, ಪ್ಲಾನ್ ಚೆನ್ನಾಗಿ ಮಾಡಿ. ಇವತ್ತು ಈ ಕಾರ್ಯಕ್ರಮ ಆಗಬೇಕಾದ್ರೆ ಚೆನ್ನಾಗಿ ಪ್ಲಾನ್ ಮಾಡಿದ್ದೀರಿ. ಎಷ್ಟು ಸಲ ಫೋನ್ ಬಂದಿದೆ ನಮಗೆ, ಯಾವ ರೀತಿ ವೆಹಿಕಲ್ ಬರ್ತಾ ಇದೆಯಾ ಅಂತ ಫೋನ್ ಮಾಡಿರೋದು ನಮ್ಗೆ ಗೊತ್ತು. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ಲಾನ್ ಅವರ್ ಲೈಫ್. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಪ್ಲಾನ್ ಅವರ್ ಡೈಲಿ ರೊಟೀನ್ ವರ್ಕ್. ಹಾಗೆ ಮಾಡಿದ್ರೆ ಭಗವಂತ ನಮ್ಮ ಮೇಲೆ ಅನುಗ್ರಹ ತೋರಿಸ್ತಾನೆ. ಒಬ್ಬ ಮನುಷ್ಯ ಜೀವನದಲ್ಲಿ ಹೇಗೆ ಕಲಿತಾನೆ ಅಂದರೆ 25% ಮಾತ್ರ ಸ್ಕೂಲಲ್ಲಿ ಕಲಿಯೋದು, ಇನ್ನು 25% ಗೆಳೆಯರಿಂದ ಕಲಿತಾನೆ, ಇನ್ನು 25% ಸಮಾಜದಿಂದ ಕಲಿತಾನೆ, ಇನ್ನು 25% ಕಾಲಾಂತರದಲ್ಲಿ ತನ್ನಷ್ಟಕ್ಕೆ ತಾನೇ ಕಲಿತು ಪ್ರಬುದ್ಧನಾಗ್ತಾನೆ. ಆ ಪ್ರಬುದ್ಧತೆ ಈಗ ನಿಮಗೆ ಬೇಕು. ನೀವು ಆ ದಿಸೆಯಲ್ಲಿ ಹೋದರೆ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಆ ದಿಸೆಯಲ್ಲಿ ನೀವೆಲ್ಲ ಹೋಗ್ತೀರಿ. ನನಗೇನಪ್ಪ ಅನಿಸುತ್ತೆ ಅಂದರೆ 92ರಲ್ಲಿ ನಾನು ಕಾಲೇಜಿಗೆ ಬಂದುಬಿಟ್ಟಿದ್ದೆ, ಹೈಸ್ಕೂಲಲ್ಲಿ ಇರಲಿಲ್ಲ. 92 ಬ್ಯಾಚಿನ ಮಕ್ಕಳು ಕರೀತಾ ಇದ್ದಾರೆ ಅಂದರೆ ಯಾಕೆ ಕರೀತಾ ಇದ್ದಾರೆ ಅಂತ ಸ್ವಲ್ಪ ಡೌಟು ಬಂತು ನನಗೆ. ಕಾಲೇಜವ್ರು ಯಾರೂ ಇಲ್ಲ ಇಲ್ಲಿ, NPR ಸರು, ನಾನು, FR ಮೇಡಮ್ಮು, ಆಮೇಲೆ ಜಿನ್ರಾಜ್ ಸರ್, ಇಷ್ಟೇ ಇರೋದು. ಇನ್ನು ಅಂದ್ಕೊಂಡೆ ಸ್ಕೂಲ್ ಆದಮೇಲೆ ಕಾಲೇಜಿಗೆ ಬಂದಿರೋದ್ರಿಂದ ಕರೆದಿರ್ಬೋದು ಅಂತೇಳಿ. ಇಲ್ಲಿ ನೀವು ಸ್ಕೂಲ್ ಅವರು 92 ಬ್ಯಾಚು ಅಂದಾಗ ಆ ರೀತಿ ಬಂದಿದ್ದು. ನೀವು ಎಲ್ಲರಿಗೂ ಗೌರವಿಸಿ, ತೊಂದರೆ ಇಲ್ಲ. ಆದರೆ ನಿಮ್ಮ ಕೈ ಎಷ್ಟಿದ್ದರೆ ಅಷ್ಟು ಮಾತ್ರ ಚಾಚಿ, ಕೈ ಚಾಚೋಕ್ಕಾಗದೇ ಇದ್ದಾಗ ಮುಂದಕ್ಕೆ ಹೋಗೋದು ಬೇಡ. ಇದನ್ನು ಅನುಸರಿಸ್ಕೊಂಡೋದ್ರೆ ನಿಮಗೂ ನಿಮ್ಮ ಬಾಳು ಬೆಳಕಾಗುತ್ತೆ. ನೀವು ಹೋಗ್ತಾ ಇರೋ ರಸ್ತೆ ಪೂರ್ತಿ ಬೆಳಕಿರುತ್ತೆ, ನಿಮ್ಮ ಜೀವನ ಸುಗಮವಾಗುತ್ತೆ. ಎಲ್ಲ ಕಡೆ ಓಡಾಡಿದಾಗ ನಮಗೆ ಗೊತ್ತಾಗುತ್ತೆ. ಸುಮಾರು ಕಡೆ ಓಡಾಡಿದ್ದೀನಿ ನಾನು, ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಮಕ್ಕಳು ಸಿಗ್ತಾರೆ, ಸರ್ ನಾನು ನಿಮ್ಮ ಶಿಷ್ಯ. ಎಷ್ಟು ಖುಷಿಯಾಗುತ್ತೆ ಗೊತ್ತಾಗ. ಆ ಧನ್ಯತೆ ಭಗವಂತ ನಮಗೆ ಮೇಷ್ಟ್ರಾಗಿ ಮಾಡಿರೋದ್ರಿಂದ. ಅದರಲ್ಲೂ BEL ಶಾಲೆಯಲ್ಲಿ ಮೇಷ್ಟ್ರುಗಳಾಗಿರ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೀವಿ. ನಿಮ್ಮ ಮೇಷ್ಟ್ರುಗಳು ಕಡಿಮೆ ಅಲ್ಲ. ಗೆಟಿಂಗ್ ನ್ಯಾಷನಲ್ ಅವಾರ್ಡ್ ಆಸ್ ದ ಬೆಸ್ಟ್ ಟೀಚರ್ ವೆರಿ 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 ಡಿಫಿಕಲ್ಟ್. ಭಟ್ರು ತಗೊಂಡಿದ್ದಾರೆ ಅಂದರೆ ಅದು ಖುಷಿ. ಅಚಾನಕ್ಕಾಗಿದೆ. ಡೆಲ್ಲಿಯಿಂದ ಟ್ರೈನಲ್ಲಿ ಬರ್ತಾ ಇದ್ದಾರೆ ಅವರು. ನಾನು MES ಕಾಲೇಜಿನ ಪ್ರೊಫೆಸರ್ ಭಟ್ರಿಗೆ ಫೋನ್ ಮಾಡೋಕ್ಕೆ ಹೋದಾಗ ಈ ಭಟ್ರಿಗೆ ತಗೊಂಡ್ಬಿಟ್ಟಿದ್ದಾರೆ. ಏನು ಭಟ್ರೆ ಅಂತ ಕೇಳಿದ್ರೆ, ಸರ್ ಈಗ ತಾನೇ ಡೆಲ್ಲಿಯಿಂದ ಬರ್ತಾ ಇದ್ದೀನಿ ಅಂದಾಗ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ. ಸ್ಟೇಟ್ ಲೆವೆಲ್ಲು ಕಲ್ಚರಲ್ ಕಾಂಪಿಟೇಷನ್ಸು ಅಮ್ಮಣ್ಣಿ ಕಾಲೇಜಲ್ಲಿ ನಾವು ಮಾಡಿದಾಗ ಮಾಲಿನಿ ಮೇಡಮ್ ಅಲ್ಲಿ ಆಡಿದಂಥ ಪ್ರೇಯರ್ಗೆ, ಕರುನಾಳು ಬಾ ಬೆಳಕೆ ಮುಸುಕಿದೆ ಈ ಮಬ್ಬಿನಲ್ಲಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೇದಾರ್ ಸಾರು ಚೀಫ್ ಗೆಸ್ಟ್ ಆಗಿದ್ದದ್ದು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಇದು ನಿಮ್ಮ ಮೇಷ್ಟ್ರುಗಳ ಒಂದು ಸಾಧನೆ. NPR ಸರ್ ಅಂತೂ ಎಲ್ಲೋದ್ರೆ ಅಲ್ಲೆಲ್ಲ ಇದೇ ರೀತಿ ಮಾತು, ಇದೇ ರೀತಿಯ ರೀತಿಯಿಂದ ಜನ ಮನ್ನಣೆ ಪಡೆದಿರೋದು. ಎಲ್ಲ ಮೇಷ್ಟ್ರುಗಳು ಅಷ್ಟೇ ಹೇಳ್ತಾ ಇದ್ದರೆ ಎಲ್ಲರ ಬಗ್ಗೆನೂ ಹೇಳಬೇಕು. ಇಂಥ ಮೇಷ್ಟ್ರುಗಳು ಗುಂಪು ಈ ಕಡೆ ಇದೆ. ನಮ್ಮ ಶಿಷ್ಯರಾಗಿ ನೀವಿದ್ದೀವಿ. ಈ ಒಂದು ಬಾಂಧವ್ಯ ಇದೇ ರೀತಿ ಇರೋ ಥರ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ, ಅನುಗ್ರಹ ನೀಡಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. Evelyn ma'am, there is a special request. A lot of people want you to talk. I'm very grateful to you all, dear students, and very happy to see you after so many years. And thank you so much for inviting us and felicitating each and every one. That shows your love and affection towards your teachers, and we are very, very grateful. And may God bless you in all your endeavors and keep you safe
Thank you very much, student. Okay, children. I'm sure all of you now, since you're all grown up and you feel we have taught you in so many years, and all of you remember what we have taught you. And now humility is that you say whatever you are today is only because of us and our efforts and so on. But now let me remind you, your children also will be saying the same things. So go on in that way. There's no end to such things. But this is where you have to remember and be conscious. Because now I will not address you as children. I'm going to call you as parents. As parents, you have responsibilities. Probably that way we wouldn't have educated you then. Because we only wanted you to grow up well, choose your careers and be successful then. But today it's different. And you know, in today's world, what the children are like, they are very smart. You children, when you were students, you were smart, but you are not over smart, where you would be thrown out of class or any teacher would have given you serious punishments. Nothing like that. We could tolerate, probably we could tolerate. But even in Kaldale, it's different. Students are no better, teachers also. So that's where you as parents have to play your role. But I still remember when I was a principal and we used to send for the parents to tell them, see, the child doesn't come to class, the son doesn't come. Parents used to follow them. But what we used to tell them is, please do not be hard on your son or your daughter. Do not be hard on them. You have to go along with the tide, talk to them, find out. They will say, we are not educated, we don't know. Do not tell that in front of your children. You can ask them what's your timetable, what subjects, who is your lecturer. So you have to show them that you know everything about them. That's where you have to follow your child step by step. And your children, they'll have friends. You have to make sure that you befriend your children's friends. In today's world, it's very important for you to see that you guard and protect your children. But what happens? Parents are working, they're all going forward, all in top positions, earning pretty well. But is that enough? You have your responsibility on the other side. Tomorrow they will ask you, what's the child doing? What path has he chosen? That's where your role comes in. Okay, where your career is concerned, yes, you will be dedicated, you're honest, you will do very well, you will earn a good name. Very good. We're very confident. That way you will be a great success. But as parents, you have moral responsibilities. See, today all of us, we teachers, we have children, we're all settled. Let me give you one example. I'll give you. We have Pushpa madam here. When we used to go by our BEL bus, we used to see her husband taking two small children, walking up to the school from Double Road to Sacred Heart Convent. Small little children. And I used to ask her, hey, can't you engage an auto or something? She said, no. Children must learn the hard way. So never expose, and today they're doing very well. I learned that from her when she said, never give your children luxuries. They must learn the hard way, they must work hard. So you can afford everything. It's all very easy to say you give your children the best phone, this, that, 101 things, all that they ask for, because it's your prestige or whatever. Never do that. Let them, you've also worked hard and come up. Your children must also work hard. Later on, yes, give them what they want. They'll also realize. So children, as parents, I really want you to be a great success, but already you're in the lines. The way you've organized this big party, beautifully done, very well organized, because we know what it is to organize a party. As the sirs have already said, even to make 4 or 5 people meet together, get their cooperation, it's extremely difficult. But all of you, looks like you're all like-minded people, because you're all our children. So dear children, please remember, do your work, be dedicated and honest. Where your work is concerned, your children will follow suit. So with this, on behalf of everybody here, I wish all of you good luck and thank you once again for honoring all of us. I won't take much time. I'm very happy I'm here. My teachers are also here. First standard teacher idare, high school teacher idare. Many of you will not know at all. Radha Miss was my first standard teacher. Flora Miss was in my high school for me. And then NPR sir, Gopana sir, neighbor. Class teacher bandila ande alli hogi kutkobek navella kelgade. Amele first class teacher 5th standard. So I don't know whether I belong that side or this side. Yes, 50% that side, 50% this side. My biology teacher is here. All say, I don't know, children say, you're a nice science teacher. So I always say, my credit goes to ANG. Then,
My English is good, they said. I said credit goes to Jinraj Master and Flora. So like that, I learned to be very humble because Regina always said, "Yeshte irli kane, be humble. Be quiet, don't open your mouth for unwanted things," De Silva said. I follow so many things, so many of my teachers told, that my life became very, very nice. As Gopana Master said, very important, you have to plan your life also nicely, correctly, then only it will go on well. I'm proud, very, very proud I feel I am a student of B.E.L primary school. My children were in B.E.L primary school, both the girls. And many said, "Yake CBSE nal hakalla, yake ill hakalla, all hakalla." I said, no, they are going to study in B.E.L primary school. Now they are also studying well, and that credit also goes to my B.E.L primary school. I can never forget that. When I left school, when I was 50, my committee members said, "Are you sure you're going to leave, Pushpa?" I said, "Yes, sir. I have decided I'm going to leave." They said, "You still have 14 years service. Think twice." I said, "No, I've got 3 companies to look after now. I have to leave." So I left the school. Even now, my first choice is teaching children. Here and there, I go and help children. That is enough for me. And all the things what I've learned today and whatever I am today, it is because of my B.E.L primary school teachers. That I will never forget till my last breath. My salutations to all the teachers here. Thank you very much. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನಲ್ಲಿ ಮಾತಾಡಿ ಅಂತ ಹೇಳಿದರು. ಹಿಂದಿಗೂ ನಮ್ಮ ಸಂಬಂಧ ಕಳೆದು ಹೋಗಿ ಸುಮಾರು 26-27 ವರ್ಷಗಳಾಗೋಯ್ತು. ನಾನು ನಿಜವಾಗ್ಲೂ ಹಿಂದಿ ಮಾತಾಡ್ತಾ ಇದ್ನ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಯಾವಾಗ ಸಂಪರ್ಕದಲ್ಲಿರೋಲ್ಲ ಭಾಷೆ, ಆ ಭಾಷೆ ಮೇಲೆ ನಮಗೆ ಕಂಟ್ರೋಲ್ ಇರೋಲ್ಲ. ಯಾವಾಗ ಸಂಪರ್ಕ ತಪ್ಪೋಗ್ಬಿಡುತ್ತೆ, ಕಂಟ್ರೋಲ್ ಹೋಗ್ಬಿಡುತ್ತೆ. ಈಗ ನನ್ನಲ್ಲಿ ಹಿಂದಿನಲ್ಲಿ ಮಾತಾಡ್ರಿ ಅಂತ ಹೇಳಿದ್ರೆ ನಾನು ಸಿನಿಮಾ ಹಿಂದಿ ಮಾತಾಡಬೇಕಷ್ಟೇ. ಆದರೂ ತುಂಬ ಜನ ಮೊದಲೇ BGR ಹೇಳಿದ್ರು, ನಿಮಗೆ ಜ್ಞಾಪಕ ಇರಬೇಕು, ನಮ್ಮ ಪ್ರಥಮ ಭಾಷೆ ಕನ್ನಡ. ನೀವು ಲಂಡನ್ನಲ್ಲಾದರೂ ಇರಲಿ ಅಥವಾ ಕುವೈತಲ್ಲಾದರೂ ಇರಲಿ, ಆ ಭಾಷೆನ ಅಲ್ಲೇ ಬಿಟ್ಬಿಡಿ, ಇಲ್ಲಿಗೆ ಬಂದಮೇಲೆ ಕನ್ನಡದಲ್ಲಿ ಮಾತಾಡಿ ಅಂತೇಳಿ. ಸಾಮಾನ್ಯವಾಗಿ ನಾನು ಶಾಲೆಯಲ್ಲಿ ಪಾಠ ಮಾಡುವಾಗ ಹೆಚ್ಚು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ವಿನಃ ನಾನು ಇಂಗ್ಲೀಷ್ನಲ್ಲಿ ಆಗಲಿ ಮಾತಾಡ್ತೀನಿ. ಹಂಗಂತ ಇಂಗ್ಲೀಷ್ ಬರೋಲ್ಲ ಅಂತಲ್ಲ, ಎಲ್ಲಿವರೆಗೂ ಅಧ್ಯಾಪಕನಾಗಲಿಕ್ಕೆ ಇಂಗ್ಲೀಷ್ ಬೇಕಾಗುತ್ತೆ ಅಲ್ಲಿವರೆಗೂ ಕಲ್ತಿದ್ದೆ. ಈ ತಿಂಗಳು ನನಗೆ ಎಷ್ಟು ಕೆ ಜಿ ಅಕ್ಕಿ ಬೇಕಾಗತ್ತೆ ನಮ್ಮ ಮನೆಗೆ, ಅಷ್ಟು ಕೆ ಜಿ ಅಕ್ಕಿ ತರ್ತೀನಿ ನಾನು. ಬರೋ ತಿಂಗಳು ತರೋಲ್ಲ. ಇದು ನನ್ನ ಸಂಸಾರದ ವಿಷಯ ಅಲ್ವೇ? ನಾವು 5 ಕೆ ಜಿ ಸಕ್ಕರೆ ಇದ್ದರೆ ನಮಗೆ ಸಾಕು, ಇಬ್ಬರಿಗೆ 5 ಕೆ ಜಿ ಸಕ್ಕರೆ ಕಾಫಿ ಮಾಡ್ಕೊಂಡು ಕುಡಿಬೋದು. 10 ಕೆ ಜಿ ತಂದು ನಾನೇನು ಮಾಡಲಿ? ಇರೋಗಿಡಬೇಕಾ ಇಲ್ಲ ಬೇರೆ ಏನೋ ಹಿಲಿಗಳಿಗಿಡಬೇಕಾ? ಹಾಗೇನೇನೆ ಪ್ರತಿಯೊಂದು ವಿಷಯದಲ್ಲೂ ಹಾಗೇನೇನೆ. ಇವಾಗ ಗೋಪಣ್ಣವ್ರು ಹೇಳಿದ್ರು, ನೀವು ನಿವೃತ್ತರಾಗೋದಕ್ಕಿಂತ ಮುಂಚೆ, ಅವರು ನಿವೃತ್ತರಾಗೋದಕ್ಕಿಂತ ಮುಂಚೆ ಮಗ ಕೊನೆಯಲ್ಲಿ ಸಂಬಳ ತಂದುಕೊಟ್ಟ ಅಂಥೇಳಿ. ಇದರಲ್ಲಿ ನಾನು ಒಂಥರ ಸುಖಿ ಅಂತ ಹೇಳಬೇಕು, ಪುಣ್ಯವಂತ ಅಂತ ಹೇಳಬೇಕು. ಯಾಕಂದ್ರೆ ನಾನು ನಿವೃತ್ತನಾಗೋದಕ್ಕಿಂತ ಮುಂಚೆ 3 ವರ್ಷ, ಅವನು 1992ನಲ್ಲಿ ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿ BELಗೆ ಅಪಾಯಿಂಟ್ಮೆಂಟ್ ಆಯಿತು. ನಾನು 99 ರಿಟೈರ್ಡ್ ಆಗಿದ್ದು. 92ನಲ್ಲಿ ಅವ್ನು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಬಟ್ ನನಗೆ ಸುಮಾರು 7 ವರ್ಷ 8 ವರ್ಷ ಅವ್ನು ನನಗೆ ದುಡ್ದು ಹಾಕಿದ್ದಾನೆ. ಅದಕ್ಕೆ ಕಾರಣವೂ ನಮ್ಮದೇನೇನೆ. ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾಯಿದ್ರು ಸಹ ಈ ಅವಕಾಶ ಸಿಗೋಲ್ಲ ಅಂಥೇಳಿ. ಆ ಟೈಮಲ್ಲಿ ಒಂದು ಸಲ ಅವನು ಜಮ್ಶೆಡ್ಪುರದಿಂದ ಇಲ್ಲಿಗೆ ಬಂದಾಗ ನಾನು ಕೆಲಸಕ್ಕೆ ಬರೀವೆ, ನನ್ನ ಹೆಂಡತಿ ಕೆಲಸಕ್ಕೆ ಹೋಗೋಳು, ನನ್ನ ದೊಡ್ಡ ಮಗಳು MES ಕಾಲೇಜಿನಲ್ಲಿ BSc ಮಾಡ್ತಾಯಿದ್ಲು, ಅಲ್ಲಿ ಹೋಗೋಳು. ಬಂದವನು ಒಬ್ಬನೇ ಮನೆಯಲ್ಲಿ. ಅವಾಗ ನನ್ನ ಹತ್ರ ಬರೀ 1400 ರೂಪಾಯಿ ಕೊಟ್ಟರೆ ಸುಬೇಗ ಸಿಗೋದು, ಹೊಸ ಗಾಡಿ ಸುಬೇಗ ತಂದು ನಾನು ಇಟ್ಕೊಂಡಿದ್ದೆ. ಇವನು ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಸುಬೇಗ ಬಿಟ್ಬಿಟ್ಟು ಸೈಕಲ್ನಲ್ಲಿ ಸ್ಕೂಲಿಗೆ ಬರೀವೆ, ಅವನಿಗಿರಲಿ ಅಂತೇಳಿ. ಅವನು ಊರೆಲ್ಲ ತಿರುಗಾಡ್ಕೊಂಡು ಫ್ರೆಂಡ್ಸ್ನೆಲ್ಲ ನೋಡಿಕೊಂಡು ಅವ್ರ ಅಮ್ಮ ಬರೋವರೆಗೂ ಅವನು ಊಟ ಮಾಡ್ತಾ ಇರಲಿಲ್ಲ. ನಾನು 3 ಕಾಲು ಮನೆಗೆ ಹೋದರೆ ಅವನಿದ್ದರೆ ಊಟ ಮಾಡ್ತಾಯಿದ್ವಿ, ಇದೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಮತ್ತು ಅವನು ಜಮ್ಶೆಡ್ಪುರಕ್ಕೆ ವಾಪಸ್ ಹೋದಾಗ ಇದಕ್ಕೆ ದುರ್ಗಾ ಪೂಜೆಗೆ ರಜಾ ಕೊಡ್ತಾರೆ. ಅವಾಗ ನಾನು ಅವನಿಗೆ ಪತ್ರ ಬರೆದೆ, ಫೋನಿಲ್ಲ, ಟೆಲಿಫೋನ್ ಇಲ್ಲ. ಅವಾಗ ಪತ್ರ ಬರೆದ್ಬಿಟ್ಟು, ನೋಡು ಹೀಗೆ ರಜಾ ಸಿಗುತ್ತೆ ನಿನಗೆ, ಹೇಗಿದ್ದು
ನೀನು ರೈಲ್ವೆ ಚಾರ್ಜ್ ಏನು ಯೋಚನೆ ಮಾಡಬೇಡ, ನಾನು ಕೊಡ್ತೇನೆ. ಯಾಕಂದರೆ ವರ್ಷಕ್ಕೊಂದ್ಸಲ ಮಾತ್ರ ಅವ್ರು ಇಂಟ್ರೆಸ್ಟ್ ಕೊಡ್ತಾಯಿದ್ದು, ನಾನು ಕೊಡ್ತೇನೆ, ನೀನು ಬಂದೋಗು, ಮಮ್ಮಿ ನೋಡಬೇಕಂತ ಹೇಳಿ. ಆವಾಗ ನಾನು 3 ಪೇಜ್ಗಳ ಒಂದು ಪತ್ರ ಬರೆದ. ಡ್ಯಾಡಿ, ನಾನು ಬಂದು 3 ತಿಂಗಳಿದ್ದೆ ನಿಮ್ಮ ಜೊತೆಯಲ್ಲಿ, ಯಾರೂ ಇರಲಿಲ್ಲ, ಮಮ್ಮಿನೂ ಇರಲಿಲ್ಲ, ನೀವು ಇರಲಿಲ್ಲ, ಅಕ್ಕನೂ ಸಹ ಇರಲಿಲ್ಲ. ನನಗೆ 3 ತಿಂಗಳು ವೇಸ್ಟ್ ಆಯಿತು. ನಾನು ಇಲ್ಲೇನೇ ಶಾಲೆಯಲ್ಲೇ ಇದ್ದೆ, ನಾನು ಲೈಬ್ರರಿಗೆ ಓದ್ಕೊಂಡು ಇನ್ನೂ ಒಳ್ಳೆ ಸ್ಕೋರ್ ಮಾಡ್ತಾಯಿದ್ದೆ ಅಂತ ನನಗೆ ಪತ್ರ ಹಾಕ್ದೆ. ಸೊ ಒಂದು ಫೈನ್ ಡೇ ನಾನು ಅವ್ರ ತಾಯಿನ ಕೂರಿದೆ, ಬಾಯಲ್ಲಿ ಕೂತ್ಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು. ನಾನು ಇಷ್ಟ ಹೇಳಿದ್ದು, ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ಇವಾಗ ಬಿಟ್ಟರೆ ದಾರಿ ತಪ್ಪೋ ಚಾನ್ಸಸ್ಸು. ಯಾಕೆ ಅಪ್ಪ ಅಮ್ಮ ನಾವು ಇಲ್ಲಿದ್ದೀವಿ, ಮಗ ಅಲ್ಲಿದ್ದಾನೆ ಒಬ್ಬನೇ, ಚಾನ್ಸಸ್ ಉಂಟು, ಏನು ಮಾಡಬೇಕು ಯೋಚನೆ ಮಾಡಿ ನಾನು ಹೇಳಿದೆ, ಯಾರಾದರೂ ಒಬ್ಬರು ಕೆಲಸ ಬಿಡಬೇಕು. ನಾನು ಹೇಳಿದೆ, ನೋಡು, ನನ್ನದು ಪೆನ್ಷನಬಲ್ ಜಾಬ್, ನನ್ನ ಪೆನ್ಷನ್ ಸಿಗೋದ್ರಿಂದ ನನಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನೀನು ಯಾವುದೋ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕೊನೆಯ ದಿವಸ ಸಹ ನೀನು ಕೆಲಸ ಮಾಡಿಬಿಟ್ಟು ಮನೆಗೆ ಬರಬೇಕು, ಅದಕ್ಕೋಸ್ಕರ ಒಳ್ಳೆಯದು ನೀನೇ ಬಿಟ್ಟರೆ ಅಂತ ಹೇಳಿ ಸರಿಯಾಗಿ ರಿಸೈನ್ ಮಾಡಿದ್ಲು, ಮನೆಗೆ ಬಂದಳು. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಅಮ್ಮನ ಜೊತೆಲಿ ಮಾತಾಡಿಕೊಂಡು ತರಕಾರಿ ಹೆಚ್ಚೋದು, ಈರುಳ್ಳಿ ಹೆಚ್ಚೋದು ಎಲ್ಲ ಸಹಾಯ ಮಾಡ್ಕೊಂಡಿದ್ದ. ಥ್ಯಾಂಕ್ ಗಾಡ್, ಅದೃಷ್ಟವಶಾತ್ ಮನೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಇಲ್ಲೇ ಬೆಲ್ಲಲ್ಲಿ ಇದ್ದ, ಬೆಲ್ಲಲ್ಲಿ ಸುಮಾರು 16 ವರ್ಷ ಕೆಲಸ ಮಾಡ್ದ. ಸೊ ಮೇಲೆ ಹತ್ತತ್ತ ಏನೋ ಬೆಲ್ಲಲ್ಲಿ ಒಂಥರ ರಾಜಕೀಯ, ಅವನಿಗೆ ಇರಲಿಕ್ಕಾಗಲಿಲ್ಲ, ರಿಸೈನ್ ಮಾಡ್ದ. ಇವಾಗ ಇನ್ಫೋಸಿಸ್ನಲ್ಲಿದ್ದಾನೆ, ಜೋಬ್ ತುಂಬ ಸಂಬಳ ತೆಗೆದುಕೊಳ್ತಾನೆ, ಶರೀರದ ತುಂಬ ಕೆಲಸ ಮಾಡ್ತಾನೆ. ಅವನಲ್ಲಿ ಮಾತಾಡಬೇಕು ಅಂದರೆ ಈಗ ಹೆಂಗೆ ಆಗ್ಬಿಟ್ಟಿದೆ, ಪೇರೆಂಟ್ಸ್ಗೆ ಮೊದಲೇ ಅಪಾಯಿಂಟ್ಮೆಂಟ್ ತೆಗೆದುಕೋಬೇಕು. ನೀನು ಯಾವಾಗ ಬರ್ತೀಯಪ್ಪ, ನೀನು ಯಾವಾಗ ಫ್ರೀ ಆಗಿರ್ತೀಯ, ಯಾವಾಗ ನೋಡ್ಬೇಕು ನೀನನ್ನು ಅಂಥೇಳಿ ತೆಗೆದುಕೊಂಡು ಬರೋ ಒಂದು ಲ್ಯಾಪ್ಟಾಪ್ ಹಾಕ್ಕೊಂಡು ಬರ್ತಾರೆ. ಅದ್ರ ಜೊತೆಲಿ ಅವ್ರ ಕೆಲಸ ನಮ್ಮ ಜೊತೆಲಿಲ್ಲ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಘಟನೆಯನ್ನು ಪೇರೆಂಟ್ಸಿನ ಒಂದು ಜವಾಬ್ದಾರಿ ಇದೆ. ಸುಮ್ಮನೆ ಸಂಪಾದನೆ ಮಾಡಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಟ್ಬಿಟ್ಟು ಅವ್ರನ್ನ ಓದಲಿಕ್ಕೆ ಬಿಟ್ಬಿಟ್ಟು ಓದಿಸ್ತೇ ಅನ್ನೋದು ಬದಲಾಗಿ ಯಾವ್ಯಾವ ಸಮಯದಲ್ಲಿ ನಾವು ತ್ಯಾಗವನ್ನು ಮಾಡಿಬಿಟ್ಟು ಅವರು ಸಪೋರ್ಟಾಗಿ ಅವರು ಮಾರ್ಗದರ್ಶನ ಮಾಡ್ತಕ್ಕಂಥ ಅದು ಒಂದು ಮುಖ್ಯವಾದ ವಿಷಯ ಇದೆಯಲ್ಲ, ಈ ವಿಷಯ ಇದೆ. ಅಂತಹ ಜವಾಬ್ದಾರಿ ನಿಮಗೆ ಬರುತ್ತೆ ಮುಂದೆ. ನಾವು ಭಾಳ ಸಂತೋಷವಾಗಿ ಸುಖವಾಗಿ ಅದನ್ನು ನಿಭಾಯಿಸಬೇಕೇ ವಿನಃ ಅದನ್ನು ಬೇರೆ ರೀತಿ ಯಾವುದೋ ಒಂಥರ ಮನಸ್ಸು ಬೇಜಾರು ಮಾಡಿಕೊಂಡು, ಬೇರೆ ಏನಾದ್ರು ಜಗಳ ಮಾಡಿಕೊಂಡು, ಸಂಸಾರದಲ್ಲಿ ವಿರಸ ಮಾಡಿಕೊಂಡು ನೀವು ಅದನ್ನು ಪೂರ್ತಿ ಮಾಡಲಿಕ್ಕಾಗಲ್ಲ. ಅಂತಹ ಪರಿಸ್ಥಿತಿ ನಿಮಗೆ ಬರ್ಬೋದು ಮುಂದೆ. ಆದರೆ ಅಷ್ಟಾದರೂ ನಾವು ಅಧ್ಯಾಪಕರು ಶಾಲೆಗೆ ಬಂದಾಗ ಮಕ್ಕಳ ಜೊತೆ ಸಂತೋಷವಾಗಿ ನಾವು ಪಾಠ ಮಾಡ್ತಾಯಿದ್ವಿ, ಸಂತೋಷವಾಗಿ ಇರ್ತಾಯಿದ್ವಿ. ಅದೇ ಸಂತೋಷ ಈಗಲೂ ಇದೆ ನಿಮ್ಮಲ್ಲಿ. ಅದಿರೋದಕ್ಕೆ ನೀವು ಅಧ್ಯಾಪಕರನ್ನ ಜ್ಞಾಪಿಸ್ಕೊಂಡು ನಮ್ಮನ್ನೆಲ್ಲ ಕರೆದು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸತ್ಕಾರ ಮಾಡಿದ. ಭಗವಂತ ನಿಮಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ, ಚೆನ್ನಾಗಿಟ್ಟಿರಲಿ, ಒಳ್ಳೆ ಶಾಂತಿ ಸಮಾಧಾನವನ್ನು ಕೊಡಲಿ. ಇನ್ನೆಲ್ಲ ಕೊಡ್ತಾನೆ, ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಹಣ ಕೊಡ್ತಾನೆ, ಒಳ್ಳೆ ಬಂಧು ಬಳಗ ಕೊಡ್ತಾನೆ. ಶಾಂತಿ ಒಂದು ಸಿಗೋಲ್ಲ ನೋಡಿ, ಪೀಸ್ ಆಫ್ ಮೈಂಡ್ ಅದು ಸಿಗೋಲ್ಲ. ಅದನ್ನು ನೀವೇ ಕ್ರಿಯೇಟ್ ಮಾಡಿ, ಅದೊಂದು ಭಗವಂತ ಕೊಡಲಿ ಅಂತ ನಾನು ನಿಮ್ಮನ್ನು ಹೇಳ್ಕೊಳ್ತೀನಿ ಅಷ್ಟೇ. ಸರ್ವೇ ಜನೋ ಸುಖಿನೋ ಭವಂತು. ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಅವರು ಮೈಸೂರಿಂದ ಬಂದಿದ್ದಾರೆ. ನಾವು ಕೇಳಕ್ಕೆ ರೆಡಿ, ಮಾತಾಡಿ. ನಿಜವಾಗ್ಲೂ ನಾನು ಇವತ್ತಿನ ಪ್ರೋಗ್ರಾಮ್ಗೆ ಮಿಸ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಬಟ್ ಏನೋ ಎಲ್ಲ ಇದರಿಂದ ಬಂದಿದ್ದೀನಿ. ಬಟ್ ನನಗೆ ತುಂಬ ಖುಷಿಯಾಗಿದೆ ಅಂದರೆ ಸರ್ ಮಾತುಗಳು ಎಷ್ಟು ಚೆನ್ನಾಗಿ ಹೇಳಿದ್ರಂದರೆ, ನಾನು ಅನ್ಕೊತಾ ಇದ್ದೆ ಈ ಸರ್ ಏನು ಪಟ 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 ಅಂತ ಹೇಳ್ತಾರೆ, ನಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಇವಾಗಲೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರ ಪಾಠ, ಯಾವಾಗ ಅರ್ಥ ಆಗತ್ತೆ ಅಂತ. ಏನು ಸುಮ್ಮನೆ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದಾರೆ, ಏನೇ ನಂಗೆ ಈಗಲೇ ಅರ್ಥ ಆಗಲ್ವಲ್ಲೇ, ಇನ್ನು ಯಾವಾಗ ಅರ್ಥ ಆಗೋದು, ಜೀವನ ಮುಗಿತಾ ಬರ್ತಾ ಇದೆ ಅಂತ. ಸಾರಿ ಸರ್, ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗಿದೆ ಸರ್. ಐ ರಿಯಲಿ ಅಡಾಪ್ಟ್ ಆಲ್ ದ ಥಿಂಗ್ಸ್. ಆಮೇಲೆ ಸರ್ ನೀವು ಹೇಳಿದ್ದು ಖಂಡಿತ ಈಗಿನ ನಾವು ನಿಂತಿರೋ ಜೀವನದ ಘಟ್ಟದಲ್ಲಿ ನೀವು ಹೇಳಿರೋ ಮಾತುಗಳನ್ನ ಖಂಡಿತ ನಾವು ಅಡಾಪ್ಟ್ ಮಾಡಿಕೊಂಡು ನಮ್ಮ ತಂದೆ ತಾಯಿನ ಆದಷ್ಟು ಏನು ಫುಲ್ ಕೇರಿಂದ ನೋಡ್ಕೋತೀವಿ. ಆಯಿತು, ಫುಲ್ಲು ಸರ್, ಫುಲ್ಲು. ಆಮೇಲೆ ಇವತ್ತು ನಾವು ಇನ್ನೂ 20 ವರ್ಷ ಹಿಂದೆ ಹೋಗಿದ್ದೀವಿ ಸರ್. ಮೋಸ್ಟ್ಲಿ 25ನೇ ವರ್ಷ ಸೆಲೆಬ್ರೇಟ್ ಮಾಡ್ತಿರ್ಬೋದು, ಬಟ್ ವಿ ಹ್ಯಾವ್ ವೆಂಟ್ 20 years ಬ್ಯಾಕ್ ಅಂತ ಅಷ್ಟು ಫೀಲಿಂಗ್ ಆಗಿದೆ, ಅಷ್ಟು ಅಂದರೆ ಎಂಥೋಸಿಯಾಸಮ್ ಆಗಿದೆ. ಮೋಸ್ಟ್ಲಿ ಇನ್ನೂ 5 years ಈ ಮೆಮೊರೀಸ್ನ ಕ್ಯಾರಿ ಮಾಡ್ಬೋದು, ಅಷ್ಟು ವಿ ಆರ್ ಕ್ಯಾರಿಯಿಂಗ್ ವಿತ್ ಅಸ್. ಆ್ಯಂಡ್ ಎಲ್ಲರಿಗೂ ಒಂದು ಸ್ವಲ್ಪ ಆಯುಸ್ಸು ಜಾಸ್ತಿ ಆಗಿದೆ ಇದರಿಂದ.
ಥ್ಯಾಂಕ್ ಯು ಫಾರ್ ಅಂದರೆ ನಿಮ್ಮ ಎಲ್ಲ ಕನ್ಸ್ಟ್ರೈನ್ಗಳು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಮನೆಯದು ಏನಾದರೂ ಕೆಲಸಗಳೆಲ್ಲ ಬಿಟ್ಟು ನಮ್ಮ ಜೊತೆ ಇಷ್ಟೊತ್ತು ಇದ್ದು ಈ ಏಜಲ್ಲೂ ನಮ್ಮ ಜೊತೆ ಸಹಕರಿಸಿ ಇಷ್ಟು ಒಳ್ಳೆ ಮಾತುಗಳನ್ನ ಆಡಿದ್ದೀರಾ. ಸರ್, ನಿಮ್ಮ ಮಾತನ್ನ ನೆಕ್ಸ್ಟ್ ಯಾವಾಗಾದ್ರೂ ಅರ್ಥ ಮಾಡ್ಕೋತೀನಿ, ಬೇಜಾರು ಮಾಡ್ಕೋಬೇಡಿ. ಇರೋದ್ರಲ್ಲಿ ಅಂದರೆ ತುಂಬ ಖುಷಿ ಆದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ಗನೈಸರ್ಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ನಾವು ಈ ಊರವ್ರು ಅಲ್ಲದೆ ಇರೋದ್ರಿಂದ ನನ್ನ ಕೈಲಿ ಏನೂ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ಫಾರ್ ದಟ್ ನಂದು ಒಂದು ಎರಡೆರಡು ವಿಷಯಗಳನ್ನ ಕೇಳಿದ್ದೀನಿ, ಇನ್ನೂ ಫುಲ್ಫಿಲ್ ಮಾಡಿಲ್ಲ, ಮಾಡಬೇಕು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅ ಚಾನ್ಸ್ ಟು ಸ್ಪೀಕ್ ಸಮ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಏನಂತ ಗೊತ್ತಾರೆ ಸರ್? ಥ್ಯಾಂಕ್ಸ್ ಕಲಾ. ಎಷ್ಟೊಂದು ಮಾತಾಡ್ಬಿಟ್ಟೆ, ಏನು ಮಾತಾಡಲಿ ಅಂತ ಕೇಳಿಬಿಟ್ಟು. ಎಲ್ಲರಿಗೂ ಧನ್ಯವಾದಗಳು. 2-3 ವಿಷಯ ಬಹಳ ತೂಕವಾದ ಆಳವಾದ ಯೋಚನೆ ಸಹಿತ ನಮಗೆ ಈಗ ಆಶೀರ್ವಚನ ಕೊಟ್ಟಾಗ ಕೂಡ ಬಹಳ ಗಂಭೀರವಾಗಿತ್ತು. ಒಂದು, ನಾವು ಈ ಸ್ಟೇಜಲ್ಲಿ ಸಮಾಜಕ್ಕೆ ಏನು ವಾಪಸ್ ಕೊಡ್ತೀವಿ ಅಂತ. ಸೊ ನಾನು ನಮ್ಮ ಗುರುಗಳಿಗಾದ್ರೂ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡೋದು ಅಂದರೆ, ಇದೇ ಗುಂಪಿನಲ್ಲಿ ಒಂದು ಸಮಾಜ ಸೇವೆ ಆಗಿರುವಂಥ ಸಂಸ್ಥೆ ಕಟ್ಟಿದ್ದೀವಿ. ಈಗಾಗಲೇ ಕೆಲಸನೂ ಪ್ರಾರಂಭ ಆಗಿದೆ. ಸೊ ನಮ್ಮ ವಿದ್ಯಾರಣ್ಯಪುರ ಬೊಮ್ಮಸಂದ್ರ ಇಲಾಖೆ ಏನಿದೆ, ಅಲ್ಲಿ ಎನ್ವೈರ್ಮೆಂಟಲ್ ವರ್ಕು, ಪ್ರಕೃತಿ ವರ್ಕ್ಗಳು ಬಹಳ ನಡೀತಾ ಇದೆ. ಹಾಗೆ ಹೇಗೆ ಸಮಾಜದ ಜೊತೆ, ಹೇಗೆ ರಾಜಕಾರಣಿಗಳ ಜೊತೆ ಒಡನಾಡಿ ಕೆಲಸ ಮಾಡಿಸ್ಕೋಬೇಕು ಅಂತ ಅದನ್ನು ಶುರು ಮಾಡಿದ್ದೀವಿ. ಸೊ ಕೆಲವಷ್ಟು ಕಾರ್ಯಗಳು ನಡೀತಾ ಇವೆ. ಸಿಟಿಸನ್ಸ್ ಆ್ಯಕ್ಷನ್ಸ್ ಫಾರಮ್ ಅಂತ ಶುರು ಮಾಡಿ ವಿ ಹ್ಯಾವ್ ಟೇಕನ್ ದಟ್ ಅಪ್. ಇನ್ನೊಂದು ಹೇಳಿದ್ರು, ನಿಮ್ಮ ಮಕ್ಕಳು ಹೇಗೆ, ಗೋಪಣ್ಣ ಸರ್ ಹೇಳಿದ್ರು, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಹೇಗೆ ನೀವು ಮಾದರಿಯಾಗಿ ಅವ್ರನ್ನ ನೋಡ್ಕೋಬೇಕು. ನಾನು ಎಲ್ಲರ ಪರವಾಗಿ ಹೇಳೋದೇನು ಅಂದರೆ, ನನಗೆ ಪರಿಚಯ ಇರೋ ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ತಮ್ಮ ತಂದೆ ತಾಯಿಗಳ ಜೊತೆ ಇದ್ದೀವಿ, ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಎಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದು ಎರಡನೇದು. ಸೊ ವಿ ಆರ್ ಆಲ್ ವೆರಿ ಬ್ಲೆಸ್ಡ್. ನಾವು ಶಾಲೆಗಳಿಗೆ ಸೇರಿದಾಗ ನರ್ಸರಿಯಿಂದ ಕೆಲವರೆಲ್ಲ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ನಿಮ್ಗಳ ಜೊತೆ ಈ ದಿನ ಕಳೀತಾ ಇದ್ದೀವಿ. ನಾವು ಬಂದು ಸೇರಿದಾಗ ಟೆಕ್ನಾಲಜಿ ಯೂಸ್ ಮಾಡಿ ಹೇಳಬೇಕು ಅಂದರೆ, ವಿ ಆರ್ ಆಲ್ ವೆರಿ ವೆರಿ ಹಾರ್ಡ್ ಡಿಸ್ಕ್ಸ್. ಹಾರ್ಡ್ ವಾಸ್ ಮೋರ್, ದ ಡಿಸ್ಕ್ ವಾಸ್ ಲೆಸ್. ರೈಟ್, ಖಾಲಿ ಡಿಸ್ಕ್ ಆಗಿ ಬಂದಿದ್ವಿ. ನಮ್ಮಲ್ಲಿ ವಿದ್ಯಾ, ಬುದ್ಧಿ, ವಿನಯ ಏನೇನೆಲ್ಲ ತುಂಬಿದ್ರು ನಾವು ಇವಾಗ ಈ ರೀತಿ ನಿಮ್ಮಗಳ ಜೊತೆ ಸೇರಿ ವಿ ಆರ್ ಸ್ಪೆಂಡಿಂಗ್ ಅವರ್ ಡೇ. ಸೊ ಹೇಳಲಿಕ್ಕೆ ಇಷ್ಟ ಬಂದ, ಹಾರ್ಡ್ ಡಿಸ್ಕ್ನ ಹೇಗೆ ತಯಾರು ಮಾಡಿದ್ದೀರಾ ಅಂದರೆ, ನಾವು ಮಾದರಿ ಸಿಟಿಸನ್ ಆಗಿ ಈಗ ತಲೆ ಎತ್ಕೊಂಡು ಒಬ್ಬರಿಗೆ ಗೌರವ ಕೊಟ್ಟು ಸಮಾಜಕ್ಕೆ ಒಳ್ಳೆ ಮಾಡಬೇಕು ಅಂತ ಆ ರೀತಿಯಲ್ಲಿ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಆಲ್ ಸೋ ವೆರಿ ಮಚ್ ಫಾರ್ ಮೇಕಿಂಗ್ ಅಸ್ ವಾಟ್ ವಿ ಆರ್ ಟುಡೇ. ಆ್ಯಂಡ್ ಮೂರನೇದು ಹೇಳಬೇಕು ಅಂದರೆ, ನಿಮ್ಗಳ ಟೈಮ್ ಇವತ್ತು ಯಾವ್ಯಾವ ಕಾರ್ಯದಲ್ಲಿದ್ದರೂ ನಮ್ಮ ಜೊತೆ ಕಳೆದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ನಿಮ್ಮ ಆಶೀರ್ವಾದ ತೊಗೊಂಡಿದ್ದಕ್ಕೆ ನಮಗೆ ಚಂದ್ರು ಹೇಳ್ದಂಗೆ ಇನ್ನು 20 ವರ್ಷ ಹಿಂದೆ ಹೋಗಿ ನಮಗೆ ಎಲ್ಲ ಜ್ಞಾಪಕ ಬರ್ತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದು ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ಸ್. ಸ್ಟೂಡೆಂಟ್ಸ್ ಬೇರೆ ಯಾರಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಹರೀಶ್. Yeah, okay. Okay. Okay, first wanted to thank all my teachers, first and last. Some of our teachers like Shanta, some of them have been like role models for us. They've done everything. I mean, we've looked up to teachers like, I mean, we were kids. We would do anything that the teacher was, and look upon them as like gods. And more than anything, even more than parents, more than anything. I mean, teachers meant and still mean so much to us. I'm so thankful. And BEL Primary, BEL High School, I mean, I don't look like the look how the school looks right now.
because with all the lawn and everything, we had all grounds. We were playing all around. We played so much, tree with tree, hopping and catching, chasing each others. We really enjoyed. I mean, enjoyed every aspect, enjoyed the NCC aspect, enjoyed the PT. I'm missing PT, our PT teacher, Kali Herman. I mean, such drills we had in the school. It was so competitive. We learned so much, from teachers' handwritings to the way they would move, what sari they would wear, how they would look. I remember Pushpa Miss with her stick. I was so scared. We were so scared of her. I mean, so many things. I mean, from craft to songs to, we had such overall development where no focus on money, all good for children, good on education, all-round development, loving teachers, excellent time that we spent in the school. Thanks so much. Thank you all so much. I mean, we can't be where we are without what you've done and how you molded us to come up. Okay, thanks a lot. ಹರೀಶ್ 10th HL ಇದ್ದೆ. ಒಂದು ಸಣ್ಣ ಇನ್ಸಿಡೆಂಟ್ ಅನ್ನಲ್ಲ, ಒಂದು ಘಟನೆ ಅಥವಾ ಒಂದು ಇವೆಂಟ್ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ನಾವು 8 ಅಥವಾ 9ನೇ ಕ್ಲಾಸಲ್ಲಿದ್ದಾಗ ಒಂದು ಸಂಸ್ಕೃತ ನಾಟಕ ಮಾಡಿದ್ವಿ. ಅದು ಪಾಠ ಇತ್ತು ನಮಗೆ. ಪಾಠದ ಹೆಸರೆಲ್ಲ ಮರ್ತೋಗಿದೆ. ನಮ್ಮದೇ ವಾದ ಸಂವಾದ ಎಲ್ಲ ಮಾಡಿ RGB ಸರ್ ಇದ್ದರು, ಅವರ ಒಂದು ಆಶೀರ್ವಾದದೊಂದಿಗೆ ಮಾಡಿದ್ವಿ, ನಾಟಕ ಮಾಡಿದ್ವಿ. ತುಂಬ ಚೆನ್ನಾಗೂ ಬಂದಿತ್ತು. ಆವಾಗ ಜಿನ್ರಾಚಾರ್ ಪ್ರಾಬ್ಲಿ ನಮಗೆ ಪ್ರಿನ್ಸಿಪಲ್ ಆಗಿದ್ರು ಅನ್ಸುತ್ತೆ. ಅವರ ನಾಟಕ ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಯಾಕೆ ಅಂತ ಹೇಳ್ತೀನಿ, ಅವರ ತಾಯಿಗೆ ಅವರು ಸಂಸ್ಕೃತ ಓದಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅವ್ರ ಕೈಲಿ ಅದನ್ನು ಮಾಡೋಕ್ಕಾಗಲಿಲ್ಲ. ಅದನ್ನು ಜ್ಞಾಪಿಸ್ಕೊಂಡು, ನೋಡಿ ನಾನು ಆ ವಿದ್ಯೆ ಕಲೀಲಿಲ್ಲ, ಹಾಗಾಗಿ ನನಗೆ ಇವತ್ತು ಬೇಸರ ಆಗ್ತಿದೆ, ಮಕ್ಕಳು ನೀವೆಲ್ಲ ಮಾಡಿದ್ದೀರಾ, ಆದ್ದರಿಂದ ನನಗೆ ಅದು ಸಂತೋಷ ಆಗಿದೆ ಅಂತ ಹೇಳಿದ್ರು. ಆವಾಗ ಅವ್ರು ಹೇಳಿದ್ದು ನನಗೆ ಇವತ್ತು ಏನು ಜ್ಞಾಪಕ ಬರುತ್ತೆ ಅಂದರೆ, ನಮಗೆ ಪಾಠದಲ್ಲಿತ್ತು ವಿದ್ಯಾವಿಹೀನ ಪಶುಹು ಅಂತ. ನೀವು ಹೇಳ್ಕೊಟ್ಟಿದ್ದ ಪಾಠ ಕಲಿದೇ ಇದ್ದರೆ ಪ್ರಾಬಬ್ಲಿ ಈ ವೇದಿಕೆ ಮೇಲೆ ಇವತ್ತು ಇರ್ತಿರ್ಲಿಲ್ಲ ಅನಿಸುತ್ತೆ. ಓಕೆ, ಹಾಗಾಗಿ ನಮಗೆ 2 ಅಕ್ಷರದ ವಿದ್ಯೆ ಕಲಿಸ್ಕೊಟ್ಟಂಥ 2 ಅಕ್ಷರದ ಗುರುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ. Good afternoon, everybody. I'm actually literally palpitating. I've been doing campus interviews as part of my job role, but probably this is a different occasion. Standing in front of my teachers is very stressful and giving this speech. But I thought I should use this opportunity to share my experiences. It's pure joy, pleasure, and also a sense of pride to be able to stand here on this very special occasion, which is dedicated to celebrating the Silver Jubilee of our 25 years after school. It's completely unfathomable. For me, it is almost surreal that 25 years has gone past us almost like a flash. Lots of things I can remember, and in my entire life, I believe that the first 12 years of education is very, very special. I'm so proud to be a BELite. I'm sure all of you are. For some of us, BEL is like our lifeblood. I was born in BEL Hospital. I'll tell you my connections with BEL. I was born in BEL Hospital. I did my schooling in BEL, and if there is any regret in those initial years, it's only the 2 years that I didn't study in BEL. I did my first PU and second PU in MES. I love MES college, but I think I should have done that in BEL as well. My marriage was in the BEL hall. I remember the BEL Sports Club where I played football for so many years. And without being too sentimental, if I have to take my last journey to the grave, I wish I do it in a BEL hearse van. And hopefully by that time there will be a BEL crematorium. You know, that's essentially the connect we have with BEL. Lots of things that I can think of when I remember school, because I think those initial years are all associated with school, classmates and teachers. I'll try and put my thoughts in some chronology. I remember primary school. Shika will be here. In nursery, yes. I used to, Shika, myself, Leena and Rama used to go to school together with our mothers. That's a vivid memory. I mean, these are all something that I recollected from this morning. I remember Sunil Karlekar and Biju, both of them are not here.
The time I spent with them was so precious. I remember the B.E.L special school. I'm sure you all remember the B.E.L special school. I had a friend who I used to drop to school and bring him back home. The time I spent with those kids in the special school were invaluable. I probably didn't recognize what experience I got then, but I will carry that experience in my life. Then I remember, sorry to say this, but because I'm telling my experiences with school, the crushes we had in school. Okay, how can we forget that? I'll tell you one story. Hey, carry on, man. I hope this is not recorded. My wife should not see this. Okay. I remember the effort that went into getting that sneak peek of that somebody special who was sitting in the adjacent class. How many of you have seen this movie, Shashank's Redemption? You know, the guy in prison digs a hole, right, to get out of prison. So we did this. We dug the hole on the common wall between two classrooms in a strategic location to get the view of the girl sitting in the other class. I won't name her, nor will I name my partner in crime. So somebody was doing it from that side and I was doing it from this side. The compass was the tool. Okay, it took us a month and a half, you won't believe it, during breaks and... Both of them are looking at you like, what did we just create? Sorry. So it took us... It took us a month and a half to create that special hole, only to realize that the teacher had changed her place. This really happened. I'm not concocting this story. This happened. The other things, and also, I should say, we only remembered I at least only remembered the Ganesha temple in B.E.L colony during exams. I would go there and, circumambulate the temple for hundreds of times. My belief was that the more you go around the temple, the more you'll... And it happened a couple of times, so that kind of reassured me and I kept doing that. And also the Coco team, the sports club, the bakery, all these are great memories that just flashed my mind when I was sitting there. So that's brilliant as well. Last but not the least, these people sitting here, some of the things that they talked about was life experience, and hopefully that's what they've given us. The years after school were extremely, extremely challenging. For me, I have seen the heights of professional success and the dumps of professional success. I've seen all of them. And if I'm probably, withstanding all of this and standing in front of you, it's probably because of what I have received from each one of them. Okay, so a big round of applause to them. As part of my job, I do a little bit of training as well. And it is only when I started doing training, I realized how gratifying it is when somebody who you've taught something or trained actually crossed the finishing line. You know, that gratification is a different level. And that is why they're also humbled and they're also down to earth and they're also happy to be here with us. A teacher does a lot for a student in his formative years. I think they shape our personality. They give us, values and morals. And more than anything, they create a new generation. And I want to thank all of them from the bottom of my heart for what they have done with all of us. It's brilliant. The fact that we're all here and honoring you means that we've achieved something in life. And I hope we'll take what you said today for the rest of our lives and do well. Thank you, sir. Thank you. ನೀವೆಲ್ಲ ಚೆನ್ನಾಗಿ ಮಾತಾಡಿದ್ರೆ ಇನ್ನೊಂದು ಹೇಳಿದ್ರಿ BEL ಹೇರ್ಸ್ ಅಂತ. ಮರಣವನ್ನು ಬೇಡದಿರು, ಜೀವಿತವ ಬೇಡದಿರು, ತರುವುದೆಲ್ಲವನು ಸಕಾಲಕ್ಕೆ ಕರ್ಮಚಕ್ರಂ, ಪರಿಚಾರ ನೊಡೆಯನಾಜ್ಞೆಯದಿರು, ನೋಡ್ಪವ ನಿಂತು ಮರುಳ ಮುನಿಯ. ಮರಣವನ್ನು ಬೇಡದಿರು, ಜೀವಿತವ ಬೇಡದಿರು, ತರುವುದೆಲ್ಲವನು ಸಕಾಲಕ್ಕೆ ಕರ್ಮಚಕ್ರಂ, ಪರಿಚಾರ ನೊಡೆಯನಾಜ್ಞೆಯನೆದಿರು, ನೋಡ್ಪವಲಿರು ತಾಳ್ ನಿಂತು ಮರುಳ ಮುನಿಯ ಅಂತ ಮಂಕುತಿಮ್ಮನ ಕಗ್ಗ ಮರುಳ ಮುನಿಯದಲ್ಲಿ ಹೇಳಿದ್ದಾರೆ. ಅದು ನಮ್ಮ ಕೈಯಲ್ಲಿಲ್ಲ. ಇರೋಷ್ಟು ದಿನ ಸುಖವಾಗಿರ. Examples from what I remember. Suja mentioned Kali Herman. So that's one of the scariest memory of my life. There are many memories, and this is the scariest memory, and that is from my first grade. So I joined BEL in first grade, and like everybody else was standing. I was the first one in the queue. I was the shortest one, obviously, right? The first one in the queue. And there stands this lady, the strictest looking lady I've ever seen in my life, Kali Herman. And then everybody behind me tells,
our teacher ante kano, the typical thing, this all the rumors passing around, scariest moment of my life. Then we all said our prayers and everything else, and next moment, magically, this lady steps over, another lady steps in. That happened to be Shanta ma'am. And that is the moment I'm like, okay, now we are normal. Right, all security is down and we're going to be fine from now on. And it actually was. I mean, with nothing against Kali Harman ma'am, but she really scared me personally. And that definitely is something I'll never forget. One more thing I remember about you, ma'am, I don't think you'll ever remember that. I have no idea what grade it was. You used to have this habit about, writing some of this, I don't know if it's proverbs or poems or whatever it was on the board. And one of them, again, I'm paraphrasing, is something like, don't lie, right? And don't speak the truth if it hurts somebody. Speak the truth only if it makes somebody happy. And I think, I don't remember the exact words, but I remember your example. The example you gave me that day or gave us that day was, if you tell me that my handwriting is good, that is truthful, and that makes me happy. So those are the examples. And believe it or not, and that is something that I use on a regular basis at work, especially with my, with my team and things like those. I try to at home, but it's not as easy at home because you're not paid to be at home, right? I mean, it's a different thing. So that is definitely something I remember. The third thing I remember, so I don't think you'll remember this at all. We used to have Kannada sarla kanastilla. So we used to have this Kannada classes in the afternoon, right? So at that point of time, Pooja Bhatt, who remembers Pooja Bhatt? Right? So I remember. So Pooja Bhatt was like the biggest thing to happen as an actress in school. So I have no idea who it is. I had very bad friends then, even now, and some of them actually in this year right now. Somehow magically, a photo of Pooja Bhatt came to my textbook, right? So this teacher is, trying to teach out there, and then we're looking at this one, and unfortunately, all my crazy friends, rather than seeing him, are looking at me here. So if you imagine, 8 of us are looking at my book, which is definitely not something fun about. So teacher comes and he takes me back to. No. Urmila is new. It is Pooja. Right? So the teacher, I forget the name, he takes me back to my class teacher, who happens to be Mr. Vanugobaran. Right? So I don't think he remembers that at all. So he tells me, all of these things, and then he says, go get your dad tomorrow. Go bring your father tomorrow. And those of you who have actually met my father, I probably am more scared about him than I was about Kali Harman. Right? So I go back next day, and then he asked me, Karkamandi appanna? I said, no, sir. Yake? I said, baitare sir manage hodre. So we literally, I honestly told him I do not intend to bring him ever, right? And because if I do bring him over, I'll be in trouble. So this is something minor, so let it go. And to his credit, he let it go. And then next day in the class, he made a comment, again, if you remember or not, Prashant will figure out how to face anything in his life. And so those words have been true. I've gone through many things. I've been in many places. I've gone through many challenges. But I figured out how to make it all happen. And thank you for trusting me that day and not forcing me to bring a parent in here to handle what was a childish issue. So thank you. We have never experienced in one particular season. Thanks to all of you. I was coming back and telling my students, my friends don't have so much enthusiasm, but all of you had so much enthusiasm in greeting us. Okay. Humbled completely. Okay. Some of them wanted us to have dinner, lunch, coffee, tea. We were escaping from our office, cheating them and coming and inviting you all. But emotionally it squeezed us. Okay. I hope our students also, our kids also get teachers like you. Okay, we are very, very proud of you all. Thank you very much. Last vote of thanks. ವಿಷಯಗಳು ಮಾತಾಡಿದ್ರು. ಅದು ಸ್ಪೀಚ್ ತುಂಬ ದೊಡ್ಡದಾಗಿತ್ತು. ಲೆಟ್ ಮಿ ಸಮರೈಸ್ ವಾಟ್ ದೇ ಹ್ಯಾಡ್ ಟಾಕ್ಡ್. ಓಕೆ. Basically, all that they meant is legends are not made, legends are born in B.E.L hospital anta. ಆಮೇಲೆ ಇವಾಗ ಯಾರಾದರೂ ನಿನ್ನ ರೋಲ್ ಮಾಡೆಲ್ ಯಾರು, ಹೂಮ್ ಡು ಯು ಅಡ್ಮೈರ್ ದ ಮೋಸ್ಟ್ ಅಂತ ಕೇಳಿದ್ರೆ
ಜನರಲಿ ಎಲ್ಲರೂ ನಮ್ಮ ಟೀಚರ್ಗಳು ಮದರ್ ತೆರೇಸಾ ಅದೆಲ್ಲ ಹೇಳ್ತಾರೆ. ನನ್ನ ಕೇಳಿದ್ರೆ ದ ಪರ್ಸನ್ ಹೂಮ್ ಐ ಅಡ್ಮೈರ್ ದ ಮೋಸ್ಟ್ ಈಸ್ ರಾಹುಲ್ ಗಾಂಧಿ. ಸೊ he has basically he has a habit of he never fails to entertain. So just ಅವರು ಏನು ಮಾಡ್ತಾರೆ ಅಂದರೆ ಆ ಐಡಿಯಾಗಳು ಯಾರಿಗೂ ಬರೋದಿಲ್ಲ. ಒಂದಿನ ಕೂತ್ಕೊಂಡಿದ್ದಾರೆ, ಸಡನ್ಲಿ ಪಿಕ್ಸ್ ಅಪ್ ಎ ಫೋನ್ ಆ್ಯಂಡ್ ಡೈಲ್ಸ್ ಅ ರ್ಯಾಂಡಮ್ ನಂಬರ್ ಆ್ಯಂಡ್ ಸೇಸ್, ಹಲೋ, ಐ ಡೋಂಟ್ ನೋ ಹೂ ಯು ಆರ್, ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಫೈಂಡ್ ಯು ಆ್ಯಂಡ್ ಎಂಪವರ್ ಯು. ಇನ್ನು ಕಂಟಿನ್ಯೂ ಮಾಡೋಣ, ಇನ್ನೂ ಇದೆ, ಯಾರಾದರೂ ಮಾತಾಡೋರು ಇದ್ದಾರೆ? ಓಕೆ, ಇವರು ಆ್ಯಕ್ಚುಲಿ ನಮ್ಮ ಟೀಚರ್ಸ್ ನಮ್ಗೆ ತುಂಬ ಆಟ ಆಡಿಸಿದ್ದಾರೆ ಆ ಟೈಮಲ್ಲಿ. ಹಾಂ, ಈಗ ನಾವು ಆಟ ಆಡಿಸ್ರೆ ಹೇಗಿರುತ್ತೆ ಅಂತ. ಆದರೆ ಈಗ ಓಡಾಡೋದು ಎಗರೋದು ಅದೆಲ್ಲ ಬೇಡ. ಇಲ್ಲಿ ಚೆನ್ನಾಗಿ ಹಾಡು ಹೇಳ್ತಾರಲ್ಲ, ಅಲ್ಲ? ಯಾರು ಚೆನ್ನಾಗಿ ಹಾಡು ಹೇಳ್ತಾರ ಇಲ್ಲಿ? ಓಕೆ, ನಾನು ಆಡ್ತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ, ಯಾರಾದರೂ ಶುರು ಹಚ್ಕೊಬೇಕು, ಯಾರಾದರೂ ಅದಕ್ಕೆ ಜಾಯ್ನ್ ಆಗಬೇಕು. ಓಕೆ, ನಾನು ಟ್ಯೂನ್ ಹೇಳ್ತೀನಿ, ಅದು ಆ ಹಾಡು ಸ್ಟಾರ್ಟಿಂಗಲ್ಲಿ ಇರಲ್ಲ, ಎಲ್ಲೋ ಮಧ್ಯದಲ್ಲಿರುತ್ತೆ. ಆ ಹಾಡು ಯಾವುದಂತ ಹೇಳ್ಕೊಂಡು ನೀವು ಹಾಡಬೇಕು. ಮಾಡೋಣ? ನೋಡಿ ಹಾಡು ಹೇಳ್ತಾರೆ ನೋಡಿ. ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ, ಒಂದು ಕ್ಷಣ ವಿರಹವನು ನಾ ತಾಳಲಾರೆ, ನಾ ತಾಳಲಾರೆ. ತುಂಬ ತುಂಬ ಏನದು ಇನ್ವಾಲ್ವ್ಮೆಂಟು! ಆಹಾ, ಸಾಕಾ? ಏನ ಮಾಡ್ತಾರೆ? ಸಾಕಲ್ಲ? ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡ್ತೀರಾ? ನೋಡ್ರಿ ಎನರ್ಜಿ, ನೋಡ್ರಿ ಇನ್ನೊಂದ ಎನರ್ಜಿ. ಓಕೆ, ಅವರು ಆಡ್ರಿ. Thank you so much, Prasanna. We would end the day with a wonderful session. Thank you all so much with a word of thanks to all the organizing committee members. I request loud applause as I call out the names. Kaverappa and Arun S, logistics, stage and overall events. AM Suresh, creatives and media. Narayan, finance controller. He has been controlling a lot. Where is he? Arun, Suresh Babu, Shaji, Mahesh, transport arrangements. Nalini, Shikha, Yakub, collating teachers' details. Shruti, Nalini, Shikha, Rupa, Veda, Sujata, Prasanna. Today's events and back-end support, entire planning of the event. Special thanks to Guru for helping us with this wonderful venue. Guru Hiremat. Girish for videography.
Nandish for photography, and registration details, Florence, Prabha, thank you so much. And thanks to all the group friends who contributed and supported for this event with your moral support and financial support. To the overall committee members, Kavirappa, Arun, Narayan, Suresh, Yakub, Suresh, Babu, Nalini, Shruti, Rupashri, Veda, Sujata, Shikha. Thank you so very much. And thanks to you all. On behalf of the teaching faculty, ex and present, we sincerely thank you, and we extend $1,000 million thanks to all of you. ಮೈಸೂರಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ? ಥ್ಯಾಂಕ್ ಯು ವೆರಿ ಮಚ್. ಸರ್ ಅರ್ಥ ಆಯಿತು. ಅರ್ಥ ಆಗಲಿಲ್ಲ ತಾನೆ? ಅರ್ಥ ಆಯ್ತು. ಸೊ ಇನ್ನೇನಾದ್ರು ಉಂಟಾ ಸರ್? ಲೆಟ್ ಅಸ್ ಕನ್ಕ್ಲೂಡ್ your function and our function with a prayer, because prayer is the most powerful source of energy. It is a force as real as terrestrial gravity. Gottaita magu? So all of you stand. Asatoma sadgamaya Tamasoma Jyotirgamaya Mrutyorma Amrutangamaya Om Shantihi Shantihi Shantihi. ನಮ್ಮ ಮಕ್ಕಳು 100 ವರ್ಷ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಲಿ ಎಂದು ಆ ಅಗೋಚರವಾದಂಥ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. 1 second please. Now from the second I stepped into this officers club until now, every second, every moment I enjoyed. So it's very memorable and mesmerizing. I'll never forget this. And it's all because of you. So, and why don't we all of us cheer together? But you have to cheer to the core. All should cheer this. I'll just say, twinkle, twinkle, little star. You should cheer loudly. B.E.L school is superstar. Right? Okay, let's have 3 times. To the core, to the core. Twinkle, twinkle, little star. Twinkle, twinkle, little star. Twinkle, twinkle, little star. Thank you so much. God bless you all. Class dismiss. 1 2 3 1 2 3 1 2 3 1 2 3 1 2 3 1 2